ವಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ದುರ್ವಾದಿಧ್ವಾಂತರವಯೇ ಸಜ್ಜನೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮಃ ಕಾರುಣ್ಯ ಸಿಂಧವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಆದಿಪರ್ವದಲ್ಲಿ ಆಸ್ತಿಕ ಪರ್ವದ ಕಥೆಯನ್ನು ಶ್ರವಣ ಮಾಡ್ತಾ ಇದ್ದೇವೆ. ಆಸ್ತಿಕನ ಆವಿರ್ಭಾವ ಹೇಗಾಯಿತು ಅನ್ನುವ ಚಿಂತನೆಯಲ್ಲಿ ಜರತ್ಕಾರು ಅಂತ ಹೇಳತಕ್ಕಂತಹ ಯಾಯಾವರ ವಂಶದ ಒಬ್ಬ ಬ್ರಾಹ್ಮಣ ಹುಡುಗ ತನ್ನ ಪಿತೃದೇವತೆಗಳ ಆದೇಶವನ್ನು ಅನುಸರಿಸಿ ತಾನೇ ಮಾಡಿದಂತಹ ಪ್ರತಿಜ್ಞೆಗೆ ಅನುಗುಣವಾಗಿ ತನ್ನ ಹೆಸರೇ ಉಳ್ಳಂತಹ ಮತ್ತೊಂದು ಹೆಣ್ಣು ಜರತ್ಕಾರು ಅಂತ ಹೇಳುವ ಹೆಣ್ಣು ಮಗಳನ್ನು, ವಾಸುಕಿಯ ಮಗಳನ್ನು ತಾನು ವಿವಾಹವಾದ. ವಾಸುಕಿ ಈತನಿಗೆ ಆ ಹೆಣ್ಣನ್ನು ಮದುವೆ ಮಾಡಿಕೊಡುವುದರ ಹಿನ್ನೆಲೆ ಆಗಾಗಲೇ ಸರ್ಪಗಳಿಗೆಲ್ಲ ಒಂದು ಶಾಪ ಬಂದಾಗಿತ್ತು. ಜನಮೇಜಯನ ಯಾಗದಲ್ಲಿ ಅಗ್ನಿಗೆ ಆಹುತಿಯಾಗಿ ತಾವೆಲ್ಲ ಸತ್ತು ಹೋಗಿ ಅಂತ ಸರ್ಪಗಳ ತಾಯಿಯಾದಂತಹ ಕದ್ರೂದೇವಿಯಿಂದ ಒಂದು ಶಾಪ ಬಂದಿತ್ತು. ಆ ಶಾಪದ ಮೋಕ್ಷಣ ಒಬ್ಬ ತೇಜಸ್ವಿಯಾದ ವಟುವಿನ ಮೂಲಕ ಆಗುವುದಕ್ಕೆ ಸಾಧ್ಯ. ಅಂತಹ ಮಹಾ ತೇಜಸ್ವಿಯಾದ ವ್ಯಕ್ತಿ ನನ್ನ ಮಗಳ ಮೂಲಕವೇ ಆವಿರ್ಭವಿಸಬೇಕು ಅಂತ ವಾಸುಕಿ ಆಲೋಚನೆ ಮಾಡಿ ತನ್ನ ಮಗಳನ್ನು ಈ ಜರತ್ಕಾರು ಎಂಬುವ ಪರಮ ತೇಜಸ್ವಿಯಾದಂತಹ ಯಾಯಾವರ ವಂಶದ ವಿಪ್ರೋತ್ತಮನಿಗೆ ಕೊಟ್ಟು ಮದುವೆ ಮಾಡಿದ್ದಾನೆ. ಅವರಿಬ್ಬರ ದಾಂಪತ್ಯದಲ್ಲಿ ಆವಿರ್ಭವಿಸಿದಂತಹ ಮಗುವಿಗೆ ಆಸ್ತಿಕ ಅಂತ ಹೆಸರು. ಇಷ್ಟು ವಿಷಯವನ್ನು ನಾವು ನಿನ್ನೆಯ ದಿವಸ ಶ್ರವಣ ಮಾಡಿದ್ದೇವೆ. ಇವರಿಬ್ಬರಲ್ಲಿ ಆವಿರ್ಭವಿಸಿದ ಮಗು, ಇದರ ಹಿನ್ನೆಲೆಯಲ್ಲಿ ಒಂದು ವಿಷಯವನ್ನು ಮಹಾಭಾರತ ಹೇಳ್ತದೆ. ಒಳ್ಳೆಯ ಮಕ್ಕಳು ಹುಟ್ಟಬೇಕು ಅಂತಾದರೆ ತಂದೆ ತಾಯಿಯರಲ್ಲಿ ತಪಸ್ಸು ಬೇಕಾಗ್ತದೆ. ಮಕ್ಕಳಲ್ಲಿ ವಿಶಿಷ್ಟವಾದ ಜಾಣ್ಮೆ ಅಥವಾ ಕಸೂತಿ ಮೊದಲಾದಂತಹ ಕೆಲಸವನ್ನು ಮಾಡುವ ಚಾತುರ್ಯ, ವೀಣೆ, ಸಂಗೀತ ಇತ್ಯಾದಿಗಳಲ್ಲಿ ಅದ್ಭುತವಾದ ಪ್ರತಿಭೆ, ಶಾಸ್ತ್ರಜ್ಞಾನ, ಆತ್ಮತತ್ವವನ್ನು ಸಾಕ್ಷಾತ್ಕರಿಸಿಕೊಳ್ಳತಕ್ಕಂತಹ ಮೇಧಾಶಕ್ತಿ, ಇಂಥದ್ದು ಯಾವುದಾದ್ರೂ ಒಂದು ವಿಶೇಷ ಮಕ್ಕಳಲ್ಲಿ ಬರಬೇಕು ಅಂತಾದರೆ ಅದಕ್ಕೆ ಮುಖ್ಯವಾದ ಕಾರಣ ತಂದೆ ತಾಯಿಯರು ಮಾಡತಕ್ಕಂತಹ ತಪಸ್ಸು, ಜೊತೆಗೆ ಅವರ ವಂಶಾನುಗುಣ್ಯದಿಂದ ಬಂದಿರತಕ್ಕಂತಹ ಒಂದು ಶಕ್ತಿ. ಇದನ್ನು ಪಿತೃಶಕ್ತಿ ಅಂತ ಕರೀತಾರೆ. ಪಿತೃಶಕ್ತಿ ಅನ್ನುವುದು ಗೋತ್ರದ ಮೂಲ ಪುರುಷನಿಂದ ಆರಂಭಿಸಿ ವೃದ್ಧಿಯಾಗುತ್ತಾ ಸಾಗುವಂಥದ್ದು. ತನ್ನ ಪಿತೃಪಿತಾಮಹ, ಪ್ರಪಿತಾಮಹ ಮೊದಲಾದ 21 ತಲೆಯ ಶಕ್ತಿ ಒಂದು ಸಂತಾನದ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತದೆ. ಆ ರೀತಿಯಲ್ಲಿ ಆಸ್ತಿಕನಲ್ಲಿ ಒಂದು ವಿಶಿಷ್ಟವಾದ ತೇಜಸ್ವಿತ್ತು. ಆತನನ್ನು ನೋಡಿದ ಕೂಡಲೇ ಆತ ಹೇಳಿದ ವಿಷಯವನ್ನು ನಾವೆಲ್ಲ ಅಂಗೀಕಾರ ಮಾಡಬೇಕು ಅನ್ನುವ ಭಾವ ಕೇಳಿದವರಲ್ಲೆಲ್ಲ ಬರ್ತಿತ್ತು. ಇದಕ್ಕೆ ಓಜಸ್ಸು ಅಂತ ಹೆಸರು. ಓಜಸ್ಸು ಅಂದರೆ ಓಜೋ ವಿಭವ ಶಕ್ತಿತ ಅಂತ ಅಮರಕೋಶಕಾರ ಹೇಳ್ತಾನೆ. ಓಜಸ್ಸು ಅಂದರೆ ಅಭಿಭವ ಶಕ್ತಿ, ಮತ್ತೊಬ್ಬರನ್ನು ಬಗ್ಗಿಸುವ ಶಕ್ತಿ. ಅಂದರೆ ಅವರ ಮುಖವನ್ನು ನೋಡಿದ ಕೂಡಲೇ ನಾವು ಇವರಿಗೆ ನಮಸ್ಕರಿಸಬೇಕಪ್ಪ, ಇವರಿಗೆ ವಿಧೇಯರಾಗಿ ಇರಬೇಕಪ್ಪ ಅನ್ನುವ ಭಾವ ಮತ್ತೊಬ್ಬರಲ್ಲಿ ತಾನಾಗಿ ಹುಟ್ಟುವ ಹಾಗೆ ಮಾಡುವ ಮುಖದಲ್ಲಿರುವ ಒಂದು ವರ್ಚೋ ವಿಶೇಷಕ್ಕೆ ಓಜಸ್ಸು ಅಂತ ಹೆಸರು. ಶ್ರೀಮನ್ ಮಧ್ವಾಚಾರ್ಯರಲ್ಲಿ ಅಂತಹ ಓಜಸ್ಸಿನ ಬಗ್ಗೆ ಇತಿಹಾಸದಲ್ಲಿ ಅನೇಕ ಉಲ್ಲೇಖಗಳಿದ್ದಾವೆ. ಒಂದು ಬಾರಿ ಮಧ್ವಾಚಾರ್ಯರು ತಾವು ಸುಬ್ರಹ್ಮಣ್ಯದಿಂದ
ರಾಮಕುಂಜದ ಕಡೆಗೆ ಬಂದು ರಾಮಕುಂಜದಿಂದ ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ, ಕೊಕ್ಕಡ ಅಂತ ಇವತ್ತು ಅಲ್ಲಿಗೆ ಹೆಸರು, ಅಲ್ಲಿಗೆ ಸಾಗುವಂತಹ ಸಂದರ್ಭ ಸಂಪ್ಯಾಡಿ ಅಂತ ಒಂದು ಪ್ರದೇಶದ ಮೂಲಕ ಅವರು ಹೋಗ್ತಾ ಇದ್ರು. ಅಲ್ಲಿ ಇರುವ ಕೆಲವು ವಿಪ್ರರು ಈ ಮಧ್ವಾಚಾರ್ಯರ ಬಗ್ಗೆ ಅಲ್ಲಿಯ ವಿಶಲರಾಜನಿಗೆ ಕೆಟ್ಟದಾಗಿ ಹೇಳಿದರು. ಮಹಾ ದುರಹಂಕಾರಿ, ಅವರು ಹೇಳಿದ್ದೇ ಸರಿಯಂತೆ, ಉಳಿದವರು ಹೇಳಿದ್ದೆಲ್ಲ ತಪ್ಪಂತೆ, ವೇದಗಳನ್ನು ತಿರುಚಿ ಏನೇನೋ ಅನಾಹುತ ಮಾಡ್ತಾ ಇದ್ದಾರೆ, ವೇದಕ್ಕೆ ಬೇರೆ ಅರ್ಥ ಮಾಡ್ತಾ ಇದ್ದಾರೆ ಅಂತ. ಅಂಥವ್ರು ಬಂದರೆ ಕೈಕಾಲು ಮುರಿತೇವೆ ನಾವು, ಏನು ಮಾಡೋಣ, ನಾವು ಬ್ರಾಹ್ಮಣರಾಗಿ ಹುಟ್ಟಿದ್ದೇವೆ, ಹೇಗೆ ಕೈಕಾಲು ಮುರಿಯುವುದು ಅಂತ ಈ ವಿಶಲರಾಜನ ಹತ್ರ ಹೇಳಿದ್ರು. ಆ ರಾಜನಿಗೆ ಖುಷಿ ಆಯಿತು, ನಮ್ಮ ಊರಿನ ವಿಪ್ರೋತ್ತಮರಿಗೆಲ್ಲ ಖುಷಿಗೊಳಿಸುವುದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಒಬ್ಬರ ಕೈಕಾಲು ಮುರಿಯುವುದಂದರೆ ಮೊದಲೇ ಇಷ್ಟ ಅವರಿಗೆಲ್ಲ, ರಾಜರಿಗೆ. ಈಗ ಈ ಬೇರೆ ವೇದವನ್ನೆಲ್ಲ ಹಾಳು ಮಾಡುವಂತಹ ವ್ಯಕ್ತಿಯಂತೆ ಕೈಕಾಲು ಮುರಿದು ಗಳಿಸ್ತೇನೆ ನಾನು ಅಂತ ಆ ವಿಪ್ರರಿಗೆಲ್ಲ ಅಭಯವನ್ನು ಕೊಟ್ಟಂತಹ ವಿಶಲರಾಜ ಮಧ್ವಾಚಾರ್ಯರು ಬರುವ ಕಾಲಕ್ಕೆ ಸರಿಯಾಗಿ ತನ್ನ ಸಹಚಾರರ ಜೊತೆಗೆ ಕೈಯಲ್ಲಿ ಕತ್ತಿ ಮತ್ತು ದೊಣ್ಣೆಗಳನ್ನು ಹಿಡಿದುಕೊಂಡು ಕಾಡಿನ ಮಧ್ಯದಲ್ಲಿ ನಿಂತಿದ್ದಾರೆ. ಮಧ್ವಾಚಾರ್ಯ ಅದೇ ಪ್ರದೇಶದಿಂದ ಸಾಗಿ ಬಂದವರನ್ನು ನೋಡಿ ಇದರಲ್ಲಿ ಮಧ್ವಾಚಾರ್ಯ ಯಾರೊಂದು ಗೊತ್ತಾಗಲಿಲ್ಲ ಅವರಿಗೆ. ಇಷ್ಟು 4-5 ಎಲ್ಲರೂ ಒಂದು ಮಹಾ ತೇಜಸ್ವಿಗಳು, ಹೊಡೆದು ಹಾಕೋಣ ಎಲ್ರಿಗೂ ಅಂತ ಕೈ ಎತ್ತಿದ. ಅಷ್ಟೊತ್ತಿಗೆ ಮಧ್ವಾಚಾರ್ಯರು, ನಾನೇ ಮಧ್ವಾಚಾರ್ಯ, ಎಲ್ರಿಗೂ ಹೊಡಿಬೇಡಿ ಅಂತ. ಎಲ್ರಿಗೂ ಹೊಡಿಬೇಡಿ, ನೀವು ಮಧ್ವಾಚಾರ್ಯಗೂ ಹೊಡಿಬೇಕು ಅಂದರೆ ನಾನೇ ಮಧ್ವಾಚಾರ್ಯ ಅಂತ ಹೇಳಿದ್ರಂತೆ. ಇವ ಸೀದಾ ಅವರ ಮುಖ ನೋಡಿದ, ನೋಡಿ ದೊಣ್ಣೆ ಕತ್ತಿ ಎಲ್ಲ ಕೆಳಗೆ ಹಾಕಿ ಸೀದಾ ಅವರ ಕಾಲಿಗೆ ಬಿದ್ದು, ಸ್ವಾಮಿ ತಮ್ಮಂಥ ಮಹಾತ್ಮರಿಗೆ ನಾನು ಹೊಡಿಬೇಕು ಅಂತ ಬಂದದ್ದ, ನಮ್ಗೆ ಗೊತ್ತೇ ಆಗಲಿಲ್ಲ, ನಮ್ಮ ಊರಿನವರು ಹೇಳಿದ್ರು ಅಂತ ಹೊಡೆಯುವುದಕ್ಕೆ ಬಂದೆ, ನಿಮ್ಮಂಥ ಮಹಾತ್ಮರನ್ನು ಹೊಡೆದ್ರೆ ನನ್ನ ವಂಶ ನಿರ್ವಂಶ ಆಗಿ ಹೋದೀತು ಅಂತ ಹೇಳಿ ಅವರನ್ನು ಕರ್ಕೊಂಡು ತನ್ನ ಮನೆಗೆ ಬಂದು ಅವರಿಗೆ ಒಂದು ಬಾಳೆ ಗೊನೆಯನ್ನು ಅವರ ಮುಂದೆ ಇಟ್ಟು, ಒಂದು 4 ಎಳನೀರನ್ನು ಅವರ ಮುಂದೆ ಇಟ್ಟು, ತನ್ನ ಕೃಷಿಯ ವಸ್ತುವನ್ನೆಲ್ಲ ಅವರಿಗೆ ನಿವೇದಿಸಿ, ನೀವು ನಮ್ಮ ಊರಲ್ಲೇ ಪೂಜೆ ಮಾಡಬೇಕು ಅಂತ ಒತ್ತಾಯ ಮಾಡಿದ. ಇಲ್ಲ, ನಾನೀಗ ಕೊಕ್ಕಡ ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅವರು ಹೊರಟು ಬಂದು, ಇವತ್ತಿಗೂ ಆ ವಂಶದವರು ನಾವು ಮಧ್ವಾಚಾರ್ಯರಿಂದ ಹೀಗೆ ಅನುಗ್ರಹ ಆದದ್ದು ಅಂತ ಹೇಳಿಕೊಂಡು ಅಲ್ಲಿ ಬದುಕಿದ್ದಾರೆ. ಇದಕ್ಕೆ ಓಜಸ್ಸು ಅಂತ ಹೆಸರು. ಹೊಡಿತೇನೆ ಅಂತ ಬಂದವನಿಗೂ ಕೂಡ ಅವರ ಮುಖ ನೋಡಿದ ಮೇಲೆ ಕಾಲಿಗೆ ಬೀಳಬೇಕು ಅಂತ ಮನಸ್ಸು ಬರುವ ಹಾಗೆ ಮುಖದಲ್ಲಿರುವ ವರ್ಚಸ್ಸಿದೆ ಅಲ್ಲ, ಆ ವರ್ಚಸ್ಸನ್ನು ಹೊತ್ತಂತಹ ಒಬ್ಬ ಓಜಸ್ವಿ ಆಸ್ತಿಕ ಆ ಕುಟುಂಬದಲ್ಲಿ ಆವಿರ್ಭವಿಸುವುದರ ಹಿನ್ನೆಲೆಯಲ್ಲಿ ತಂದೆ ತಾಯಿಯರ ತಪಸ್ಸು ದೊಡ್ಡದಿದೆ. ತಂದೆ ಯಾಯಾವರ ಅಂತ ಹೇಳುವ ಶ್ರೇಷ್ಠ ವಂಶದ ಒಬ್ಬ ವಿಪ್ರೋತ್ತಮ, ತಾಯಿ ವಾಸುಕಿ ಅನ್ನುವ ನಾಗರಾಜನ ಮಗಳು. ಹಾಗಾದರೆ ಉತ್ತಮ ಕುಲ ಸಂಜಾತರು ಇಬ್ಬರು ಅನ್ನೋದು ಒಂದು ಅಂಶ. ಎರಡನೇದ್ದು, ಈ ಜರತ್ಕಾರು ಅಂತ ಹೇಳುವ ಯಾಯಾವರ ಬ್ರಾಹ್ಮಣ ತಾನು ದೊಡ್ಡ ಸಾಧನೆ ಮಾಡಿದವ. ಗುರುಕುಲದಲ್ಲಿ ಅಧ್ಯಯನ ಮುಗಿಸಿದ ಮೇಲೆ ಗಾರ್ಹಸ್ಥ್ಯದ ಮೇಲೆ ನಿಯಂತ್ರಣವನ್ನು ಹೇರಿಕೊಂಡು ತನ್ನ ಬ್ರಹ್ಮಚರ್ಯವನ್ನು ತಾನು ರಕ್ಷಣೆ ಮಾಡಿಕೊಳ್ಳಬೇಕು ಅನ್ನುವ ದೃಷ್ಟಿಯಿಂದ ಪರಮ ಬ್ರಹ್ಮಚರ್ಯದಲ್ಲಿ ಸಾಗಿದವ. ಸುಮಾರು 45 ವರ್ಷಗಳಾಗಿದ್ದಾವೆ ಅವನಿಗೆ. ಅಷ್ಟು ವರ್ಷದ ತನಕ ಬ್ರಹ್ಮಚರ್ಯವನ್ನು ಚೂರು ವ್ಯತ್ಯಾಸವಾಗದೇ ಇರುವ ಹಾಗೆ, ಸ್ವಪ್ನದಲ್ಲೂ ಕೂಡ ಬ್ರಹ್ಮಚರ್ಯಕ್ಕೆ ಧಕ್ಕೆ ಬರದೇ ಇರುವ ರೀತಿಯಲ್ಲಿ ತಾನು ಸಾಗಿಸಿಕೊಂಡು ಬಂದಂತಹ ಊರ್ಧ್ವರೇತಸ್ಕನಾಗಿದ್ದಂತಹ ವ್ಯಕ್ತಿ. ಆತನ ಆ ಬ್ರಹ್ಮಚರ್ಯದ ಬಲವೇ ಉತ್ತಮ ಸಂತಾನಕ್ಕೆ ಕಾರಣೀಭೂತವಾಯಿತು. ಜೊತೆಗೆ ಈ ಇಬ್ಬರು ದಂಪತಿಗಳು ನಡೆಸಿರತಕ್ಕಂತಹ ಪಯೋವ್ರತವೇ ಮೊದಲಾದಂತಹ ವ್ರತಾನುಷ್ಠಾನವೂ ಕೂಡ ಶ್ರೇಷ್ಠ ಸಂತಾನಕ್ಕೆ ಹೇತುವಾಗಿತ್ತು. ಹಾಗೆ ಹುಟ್ಟಿದಂತಹ ಒಬ್ಬ ಸಂತಾನ ವ್ಯಕ್ತಿ ಆಸ್ತಿಕ ಅಂತ ಹೇಳ್ತಕ್ಕಂತಹ ಮಗ. ಆಸ್ತಿಕ ಬಹಳ ಭವಿಷ್ಯದಲ್ಲಿ ನಮ್ಮೆಲ್ಲರ ಸಂರಕ್ಷಕ ಅನ್ನುವ ಭಾವ ತಾಯಿಯ ಕಡೆಯವರಿಗಿತ್ತು. ಮಾತಾಮಹನ ಕಡೆಯಿಂದ, ಮಾತಾಮಹ ಅಂದರೆ ವಾಸುಕಿಯ ಕಡೆಯಿಂದ ಒಂದು ಹೆಣ್ಣನ್ನು ದಾನ ಮಾಡಿ ಕೊಟ್ಟಿತು ಅಂತ ಹೇಳಿದರೆ ತ್ಯಾಗ ಮಾಡಲಿಕ್ಕಿಲ್ಲ, ಕೊಡುವುದು ಮಾತ್ರ. ಕನ್ಯಾದಾನ ಅಂತ ಅದಕ್ಕೆ ಹೆಸರು. ದಾನ ಅಂದರೆ 2 ಅಂಶ ಇದೆ. ಒಂದು ಅವರದ್ದು ಅಂತ ಮಾಡುವುದು, ಇನ್ನೊಂದು ನಮ್ಮದ್ದಲ್ಲ ಅಂತ ಹೇಳುವುದು. ಸ್ವತ್ವ ಪರಿತ್ಯಾಗ ಪೂರಕ ಪರಸ್ವತ್ವ ಆಪಾದನೆಯನ್ನು ದಾನ ಅಂತ ಕರೀತಾರೆ ಶಾಸ್ತ್ರೀಯವಾಗಿ. ಎಲ್ಲ ದಾನವೂ ಹಾಗೆ, ಆದರೆ ಕನ್ಯಾದಾನದಲ್ಲಿ ಹಾಗಿಲ್ಲ. ಇದು ನನ್ನದ್ದಲ್ಲ ಅಂತ ಹೇಳಲಿಕ್ಕಿಲ್ಲ, ಇದು ನಿನ್ನದ್ದು ಅಂತ ಮಾತ್ರ ಹೇಳಲಿಕ್ಕೆ. ಅದೇ ಧನ ಸಂಪತ್ತನ್ನು ಕೊಟ್ಟಾಗ, ಭೂದಾನವನ್ನು ಕೊಟ್ಟಾಗ, ಇದನ್ನು ನಿನಗೆ ದತ್ತಂ ನಮಮ ಅಂತ ಹೇಳಲಿಕ್ಕಿದೆ, ಕೊಟ್ಟಿದ್ದೇನೆ, ಇನ್ನು ನನ್ನದ್ದಲ್ಲ ಅಂತ ಹೇಳಲಿಕ್ಕಿದೆ. ವಿವಾಹದಲ್ಲಿ ಮಾತ್ರ ಶ್ರೀಧರ ರೂಪಾಯ ತುಭ್ಯಂ ಶ್ರೀರೂಪಾಂ ಇಮಾಂ ಕನ್ಯಾಂ ಸಂಪ್ರದದೆ ಶ್ರೀಯೈ ಅಷ್ಟೇ, ನಮಮ ಅಂತ ಹೇಳಲಿಕ್ಕಿಲ್ಲ. ಹಾಗಾಗಿ ಉಭಯ ಕುಲೋತ್ತಾರಿಣಿ ಕನ್ಯಾ ಅಂತ ಕನ್ಯೆಗೆ ಹೆಸರು. ಉಭಯ ಕುಲವನ್ನು ಉದ್ಧರಿಸತಕ್ಕಂತಹ ಶಕ್ತಿ ಆಕೆಯಲ್ಲಿದೆ. ಆ ನಿಟ್ಟಿನಿಂದ ಒಂದು ಉತ್ತಮ ಸಂತಾನಕ್ಕೆ ಆಕೆ ಹೇತು ಆದಳು ಅಂತಾದರೆ
ಆ ಸಂತಾನದ ಮೂಲಕ ಕೇವಲ ಪಿತೃವಂಶ ಮಾತ್ರ ಉದ್ಧಾರ ಆಗುವುದಲ್ಲ, ಮಾತೃವಂಶವೂ ಉದ್ಧಾರವಾಗ್ತದೆ. ಅದಕ್ಕೆ ಒಂದು ಹೇತುವಾಗಿ ದೃಷ್ಟಾಂತ ರೂಪದಲ್ಲಿ ಕಾಣಿಸಿಕೊಳ್ಳತಕ್ಕಂತಹ ವ್ಯಕ್ತಿತ್ವ ಆಸ್ತಿಕನ ವ್ಯಕ್ತಿತ್ವ. ಆಸ್ತಿಕ ಬೆಳೆದ ದೊಡ್ಡವನಾಗಿದ್ದಾನೆ, ಸಂಧ್ಯಾವಂದನ ಪರ, ನಿತ್ಯ ಸಂಧ್ಯಾವಂದನ ರಸಿಕ. ಈ ರಸಿಕ ಅನ್ನೋ ಶಬ್ದದ ಪ್ರಯೋಗ ಬಹಳ ಸುಂದರವಾದದ್ದು. ಕೆಲವರೆಲ್ಲ ಉಪನಯನ ಆದ ಮೇಲೆ ಸಂಧ್ಯಾವಂದನೆ ಮಾಡಬೇಕು, ಮಾಡದೆ ವಿಧಿ ಇಲ್ಲ ಅಂತ ಮಾಡು. ಸಾಯಂಕಾಲ ಆಗಿ ಹೋಯ್ತಲ್ಲ, ಒಂದು ಸಂಧ್ಯಾವಂದನೆ ಮಾಡಬೇಕಲ್ಲ ಅಂತ ಮಾಡು. ಇವನಿಗೆ ಹಾಗಲ್ಲಂತೆ. ಆ ನಿತ್ಯ ಕರ್ಮಾನುಷ್ಠಾನಗಳೇನುಂಟು ಅದರಲ್ಲಿ ರಸಿಕನಾಗಿದ್ದಾನೆ, ಅದರಲ್ಲಿ ಆನಂದ. ಸಂಧ್ಯಾವಂದನೆಯ ಹೊತ್ತು ಬಂದರೆ ಖುಷಿ. ರಸಿಕ ಅಂದರೆ ಹೇಗೆ? ಒಂದು ನಾಟಕ, ಊರಿನಲ್ಲಿ ಹಿಂದೆ ಎಲ್ಲ ನಾಟಕಗಳು ಬಿಟ್ಟರೆ ಬೇರೇನು ಕೂಡ ಅವರಿಗೆ ಕಾಲಕ್ಷೇಪಕ್ಕೆ ಅವಕಾಶ ಇರಲಿಲ್ಲ. ನಾಟಕ ಇದೆ ಅಂತ ಆದರೆ 4 ದಿವಸದ ಹಿಂದಿನಿಂದ ಒಂದು ಉತ್ಸವ ಇದ್ದ ಹಾಗೆ. ನಾಡಿದ್ದು ಒಂದು ನಾಟಕ ಇದೆ, ನಾವು ನೋಡಬೇಕು. ಅದರ ಬಗ್ಗೆ ಒಂದು ರೀತಿಯ ಪ್ರತೀಕ್ಷೆ ನಿರೀಕ್ಷೆಗಳಲ್ಲಿ ಹೋಗಿ ಅದನ್ನು ನೋಡಿ ಆನಂದಿಸುವ ಕ್ರಮ ಇತ್ತಲ್ಲ. ಇವತ್ತು ಅಂಥ ಪ್ರತೀಕ್ಷೆ ನಿರೀಕ್ಷೆ ಎಲ್ಲ ಹೋಗಿದೆ. ಕೆಲವರಿಗುಂಟು ಈ ಚಲನಚಿತ್ರ ಅಥವಾ ನಮ್ಮ ದೂರದರ್ಶನದಲ್ಲಿ 6 ಗಂಟೆಗೆ ಯಾವುದೋ ಒಂದು ಧಾರಾವಾಹಿ ಬರ್ತದೆ ಅಂದರೆ ನಿನ್ನೆ ಅಕ್ಕನಿಗೆ ಹಾಗಾಗಿದೆ, ಇವತ್ತು ಅಕ್ಕ ಏನಾಗ್ತಾಳೆ ಅಂತ ಅದರ ಬಗ್ಗೆ ಭಾರೀ ಪ್ರತೀಕ್ಷೆಯಲ್ಲಿ ಅದನ್ನು ನೋಡುವಂಥವ್ರು ಕೆಲವರು ಇರ್ತಾರೆ. ಅಂಥ ಒಂದು ಪ್ರತೀಕ್ಷೆ ಇರ್ತದಲ್ಲ, ಆ ರೀತಿಯ ಇವನಿಗೆ ಪ್ರತೀಕ್ಷೆ. ಸಾಯಂಕಾಲ ಎಷ್ಟೊತ್ತಿಗೆ ಆಗ್ತದೆ, ಎಷ್ಟೊತ್ತಿಗೆ ಸಂಧ್ಯಾವಂದನೆ ಮಾಡ್ತೇನೆ, ಆ ಸಂಧ್ಯಾವಂದನೆಯ ಬಗ್ಗೆ ಪ್ರತೀಕ್ಷೆ. ಏನೋ ಸಮಯ ಬಂತಲ್ಲ ಮಾಡಬೇಕಲ್ಲ ಅನ್ನೋ ಭಾವ ಅಲ್ಲ, ಅದನ್ನು ಪ್ರತೀಕ್ಷಿಸಿ ಆ ಕಾಲದಲ್ಲಿ ಆ ಸಂಧ್ಯಾವಂದನೆಯಿಂದ ಸಿಗತಕ್ಕಂತಹ ಆತ್ಮಾನಂದವನ್ನು ಅನುಭವಿಸಿದಂತಹ ವ್ಯಕ್ತಿ ತನ್ನ ಋಷಯೋ ದೀರ್ಘ ಸಂಧ್ಯಾತ್ವಾದ ದೀರ್ಘಮಾಯುರವಾಪ್ನಯೋ ಅಂತ ಮನು ಹೇಳ್ತಾನೆ. ಋಷಿಗಳು ದೀರ್ಘಕಾಲ ಸಂಧ್ಯಾವಂದನೆ ಮಾಡ್ತಾ ಇದ್ದ ಕಾರಣದಿಂದ ದೀರ್ಘಾಯುಷ್ಯವನ್ನು ಪಡೆದಿದ್ದಾರೆ ಅಂತ. ಅದರಲ್ಲಿ ಮಾಡುವ ಒಂದು ಜಪಾನುಷ್ಠಾನ ಮಾಡಬೇಕಾದ್ರೆ ಪೂರ್ವದಲ್ಲೂ ಅಂತ್ಯದಲ್ಲೂ ಮಾಡುವಂತಹ ಪ್ರಾಣಾಯಾಮ, ಆ ಪ್ರಾಣಾಯಾಮಗಳ ಮೂಲಕವಾಗಿ ಈತನ ವಾಯುಶಕ್ತಿಯ ಅಭಿವೃದ್ಧಿ, ಈತನ ಶ್ವಾಸಶಕ್ತಿಯ ಅಭಿವೃದ್ಧಿ ಆಗುವ ಕಾರಣದಿಂದ ಈತನ ಆಯುರಭಿವೃದ್ಧಿ, ಇವೆಲ್ಲವೂ ಕೂಡ ಲೌಕಿಕವಾದ ಫಲವೂ ಸಂಧ್ಯಾವಂದನೆಗಿದೆ, ಪಾರತ್ರಿಕವಾದ ಫಲ ಅಂತೂ ಸುತರಾಂ ಇದ್ದೇ ಇದೆ. ಅಂತಹ ಸಂಧ್ಯಾವಂದನ ರಸಿಕನಾಗಿ ನಿರಂತರ ಗಾಯತ್ರಿ ಮಂತ್ರದ ಮೂಲಕ ಸವಿತೃಮಂಡಲ ಮಧ್ಯವರ್ತಿಯಾದಂತಹ ಶಂಖಚಕ್ರ ಧರನಾದಂತಹ ಭಗವಂತನ ನಾರಾಯಣ ರೂಪವನ್ನು ಅನುಸಂಧಾನ ಮಾಡ್ತಾ ಧ್ಯಾನ ಮಾಡ್ತಾ ಸಾಕ್ತಾ ಇದ್ದಾನೆ ಆಸ್ತಿಕ, ಪುಟ್ಟ ಹುಡುಗ. ಇಷ್ಟರಲ್ಲಿ ಕಥೆ ಸ್ವಲ್ಪ ಬೇರೆ ಮಾಡ್ತಾರೆ. ಯಾಕಂದರೆ ಆಸ್ತಿಕ ಸರ್ಪಯಾಗವನ್ನು ನಿಲ್ಲಿಸುವಲ್ಲಿ ತನಕದ ಕಥೆ ಬರಬೇಕಲ್ವ. ಇದರ ಮಧ್ಯದಲ್ಲಿ ಸೌತಿ ಮತ್ತು ಶೌನಕರಲ್ಲಿ ಒಂದು ಸಂವಾದ ಬೇರೆ ಬರ್ತದೆ. ಏನು ಸಂವಾದ? ನೀವು ಹೇಳಿದ್ರಿ ಅಮ್ಮ ಮಕ್ಕಳಿಗೆ ಶಾಪ ಕೊಟ್ಟಿದ್ದಾರಂತೆ. ಏನು ಅಂದರೆ, ನೀವು ಜನಮೇಜಯನ ಸರ್ಪ ಸತ್ರದಲ್ಲಿ ಅಗ್ನಿಗೆ ಆಹುತಿಯಾಗಿ ಹೋಗಿ ಅಂತ ಶಾಪ ಕೊಟ್ಟಿದ್ದಾರಂತೆ. ಹಾಗಾದರೆ ಅಮ್ಮನೇ ಮಕ್ಕಳಿಗೆ ಶಾಪ ಕೊಡ್ತಾಳೆ ಅಂದರೆ ಅಂಥ ದುರ್ಘಟನೆ ಏನು ನಡೆದು ಹೋಯಿತು? ಅದಕ್ಕೆ ಸೌತಿಗಳು ಹೇಳ್ತಾರೆ, ಸೌತಿಗರು ಅಂದರೆ ಸೂತ ಪುರಾಣಿಕರು, ಅವರು ಹೇಳ್ತಾರೆ, ಅಮ್ಮ ಮಕ್ಕಳಿಗೆ ಯಾವತ್ತೂ ಶಾಪ ಕೊಡುವುದಿಲ್ಲ, ಆದರೆ ಆ ಅಮ್ಮ ಶುದ್ಧವಾಗಿರಬೇಕು. ಅಮ್ಮನಲ್ಲಿ ಅಶುದ್ಧಿ ಬಂದರೆ ಅವಳು ಮಕ್ಕಳು ಅಂತ ನೋಡುವುದಿಲ್ಲ. ಸ್ವಾರ್ಥಪರಾಯಣೆಯಾದಂತಹ ತಾಯಿಯೇ ಆದರೂ ಆಕೆ ಹೆಣ್ಣಾದದ್ದರಿಂದ ಶಾಪ ಕೊಡ್ತಾಳೆ. ಹೆಣ್ಣುತನ ಅನ್ನೋದು ಸ್ವಾರ್ಥದಲ್ಲಿ ತುಂಬಿದಾಗ ಪರಮ ದೌಷ್ಟ್ಯವನ್ನು ಅನುಭವಿಸ್ತದೆ ಅನ್ನುವುದಕ್ಕೆ ದೃಷ್ಟಾಂತವೇ ಸರ್ಪಗಳ ತಾಯಿಯಾಗಿರ್ತಕ್ಕಂತಹ ಕದ್ರು. ಅಲ್ಲ, ಅವಳಿಗೆ ಅಂತಹ ಸ್ವಾರ್ಥ ಏನು ತುಂಬಿತು? ಮಕ್ಕಳನ್ನು ಶಪಿಸುವಲ್ಲಿಯ ತನಕದ ಸ್ವಾರ್ಥ ಏನು? ಅದು ಸ್ವಾರ್ಥ ಏನು ಅಂದರೆ ಸವತಿ ಮಾತ್ಸರ್ಯ ಅನ್ನೋದು ಅದಕ್ಕೆ ಕಾರಣ ಆಯ್ತಂತೆ. ಕಶ್ಯಪ ಪ್ರಜಾಪತಿಗೆ ದಕ್ಷ ತನ್ನ ಮಕ್ಕಳನ್ನು ಕೊಟ್ಟು ಮದುವೆ ಮಾಡ್ತಾನೆ. ದಕ್ಷನ 60 ಜನ ಮಕ್ಕಳಲ್ಲಿ ಕದ್ರುವೂ ಒಬ್ಬಳು, ವಿನತೆಯೂ ಒಬ್ಬಳು, ಸುರಭಿಯೂ ಒಬ್ಬಳು, ದಿತಿಯು ಅದಿತಿಯು ಧನು ಮೊದಲಾದಂತಹ 60 ಜನ ಮಕ್ಕಳಿದ್ದಾರೆ. 60 ಜನರಲ್ಲಿ ಮೊದಲು 13 ಜನ ಹೆಣ್ಣು ಮಕ್ಕಳನ್ನು ಈ ಕಶ್ಯಪನಿಗೆ ಕೊಟ್ಟು ಒಟ್ಟಿಗೆ ಮದುವೆ ಮಾಡ್ತಾನೆ. ಒಂದೇ ದಿವಸ ನಡೆದಂತಹ ಮದುವೆ, 13 ಮದುವೆಗಳು, ಒಂದೇ ದಿನ ನಡೆದ ಮದುವೆ. ಜೊತೆಗೆ ದಕ್ಷನಿಗೆ ಒಂದೇ ದಿವಸ ಹುಟ್ಟಿದಂತಹ ಹೆಣ್ಣು ಮಕ್ಕಳು. ಆ ಮಕ್ಕಳುಗಳಲ್ಲಿ ಈ ವಿನತೆ ಮತ್ತು ಕದ್ರು ಅಂತ ಹೇಳುವ 2 ಹೆಣ್ಣು ಮಕ್ಕಳಲ್ಲಿ ಭಾರೀ ಸ್ಪರ್ಧೆ. ಜೊತೆಗೆ ಅವಳಿಗೆ ಒಂದು ಹೆಚ್ಚಾದರೆ ಇವಳಿಗೆ ಬೇಸರ, ಇವಳಿಗೆ ಒಂದು ಕಡಿಮೆ ಆದರೆ ಅವಳಿಗೆ ಖುಷಿ. ಈ ರೀತಿಯ ಈರ್ಷ್ಯೆ ಆ ಇಬ್ಬರಲ್ಲಿ ಬೆಳೆದಿತ್ತಂತೆ. ಅದ್ರ ಜೊತೆಗೆ ಒಬ್ಬನಿಗೆ ಮದುವೆಯಾಗಿ ಇಬ್ಬರೂ ಬಂದ ಕಾರಣದಿಂದ ಸವತಿ ಮಾತ್ಸರ್ಯ ಉಂಟಾಯಿತು. ಇದೇ ಕಾರಣದಿಂದ ಇಬ್ಬರೂ ಕೂಡ ಕಶ್ಯಪನನ್ನು ಪ್ರೀತಿಗೊಳಿಸುವುದಕ್ಕೆ ಮಹಾಪ್ರಯತ್ನ ಮಾಡಿದರು. ಅದರಲ್ಲಿ ಅವರು ಸಫಲರೂ ಆದರು.
ಕಶ್ಯಪ ಅವರ ಆ ಸೇವೆಯಿಂದ ಪ್ರೀತನಾಗಿ ಇಬ್ಬರಿಗೂ ಏನು ಬೇಕು ಕೇಳ್ರಿ ಅಂತ ಹೇಳಿದ. ಆವಾಗ ನಿನ್ನೆ ಈ ಕಥೆಯನ್ನು ನಾನು ಹೇಳಿದೆ. ಕದ್ರು ಕೇಳಿದ್ದೇನು? ಮಹಾಶಕ್ತಿಶಾಲಿಗಳಾದಂತಹ ಸರ್ಪ, ವಿಷಭರಿತವಾದ ಸರ್ಪಗಳು ನನಗೆ ಮಕ್ಕಳಾಗಿ ಹುಟ್ಟಬೇಕು. ಯಾಕಂದರೆ ಅವಳು ಸರ್ಪಗಳ ಬಗ್ಗೆ ಈಗಾಗಲೇ ಕೇಳಿದ್ದಾಳೆ, ಕಲ್ಪಾಂತರದಲ್ಲಿದ್ದ ಸರ್ಪಗಳ ಬಗ್ಗೆ ಕೇಳಿದ್ದಾಳೆ. ಅಂತಹ ಅನಂತ, ಅಂತಹ ವಾಸುಕಿ, ಅಂತಹ ಕಾರ್ಕೋಟಕ, ಈ ಮಕ್ಕಳನ್ನು ನಾನು ಪಡಿಬೇಕು ಅಂತ ಅಸ್ತು ಅಂತ ಹೇಳಿದ. ಈಗ ಆಮೇಲೆ ವಿನತೆ ಹೇಳ್ತಾಳೆ. ನೋಡಿ, ವಿನತೆ ಹೇಳುವಾಗಲೇ ಏನಿದೆ ಹೊಟ್ಟೆಯಲ್ಲಿ ಅಂತ ಅರ್ಥ ಆಗ್ತದೆ. ಅವಳು ಹೇಳ್ತಾಳೆ, ನನಗೆ ಸರ್ಪಗಳು ಬೇಡ, ಸರ್ಪಗಳೆಲ್ಲ ಅಡಿಗೆ ಹೋಗುವಂಥವುಗಳು, ಅಡಿಗೆ ಹೋಗುವವಳು ಬೇಡ, ನಮ್ಮ ಮೇಲಕ್ಕೆ ಹೋಗುವುದು ಬೇಕು. ಅಂದರೆ ಇದರ ಅರ್ಥ ಏನು? ನನ್ನ ಸವತಿ ಕೇಳಿದ್ದು ನೆಲದ ಒಳಗೆ ಹೋಗತಕ್ಕಂಥ ಸರ್ಪಗಳನ್ನು, ನಾನು ಹಾಗೆಲ್ಲ ಕೇಳುವುದಿಲ್ಲ, ನಂದು ಮೇಲೆ ಹಾರುವಂಥ ಹಕ್ಕಿಗಳು ಬೇಕು ಅಂತ ಕೇಳಿದ್ದು. ಎಷ್ಟು ಬೇಕು ಅಂತ ಕೇಳಿದ ಗಂಡ. ಅವಳು ಎಷ್ಟು ಕೇಳಿದ್ದಾಳೆ? ಅದೇನೋ ಸಾವಿರ ಬೇಕು ಅಂತ ಕೇಳಿದ್ದು. ನನಗೆ ಅಷ್ಟೆಲ್ಲ ಬೇಡ, 2,000. ಮಹಾಬಲಶಾಲಿಗಳಾದ ಆ ಮಕ್ಕಳನ್ನು ಮೀರಿಸತಕ್ಕಂಥ 2 ಬೇಕು. ಇದು ಬೇಕಿತ್ತ ಇವಳಿಗೆ? ತನ್ನ ಸವತಿಯ ಮಕ್ಕಳನ್ನು ಮೀರಿಸತಕ್ಕಂತಹ ಅಂತ ಕೇಳಿದ್ದಾಳೆ ಅಂದರೆ ಅದರ ಹಿನ್ನೆಲೆಯಲ್ಲಿ ಒಳಗೇನಿದೆ ಅನ್ನೋದು ಅರ್ಥ ಆಗ್ತದೆ. ಕದ್ರು ಪಕ್ಕದಲ್ಲಿ ಕೇಳಿಸಿಕೊಳ್ತಾ ಇದ್ದಾಳೆ. ಈಗ ಇವಳು ಹೇಳುದು, ಕದ್ರು ಮತ್ತು ವಿನತೆ ಜೊತೆಗೆ ವರವನ್ನು ಕೇಳಿದ್ದು ಪತಿ ಹತ್ರ. ಪತಿ ಅಸ್ತು ಅಂತ ಇಬ್ಬರಿಗೆ ಹೇಳಿದ್ದು. ಅವತ್ತಿನಿಂದ ಕದ್ರು, ನನ್ನ ಮಕ್ಕಳಿಗಿಂತ ಗಟ್ಟಿಯ ಮಕ್ಕಳನ್ನು ಕೇಳಿದ್ದಾಳಲ್ಲಿ ಇವಳು, ನೋಡಿಕೊಳ್ತೇನೆ, ಇವಳದ್ದು ಏನು ಅಂತ ನೋಡಿಕೊಳ್ತೇನೆ. ಶುರುವಾಯಿತು, ಸ್ಪರ್ಧೆ ಪ್ರಾರಂಭ ಆಯಿತು. ಅಂಥಲ್ಲಿ ಕದ್ರುವಿಗೆ ಬಹಳ ಬೇಗ ಮಕ್ಕಳಾದವು, ಸಾವಿರಾರು ಮಕ್ಕಳಾದವು. ಪ್ರಪಂಚ ತುಂಬುವಷ್ಟು ಮಕ್ಕಳು. ಎಂಥೆಂಥ ಮಕ್ಕಳು ಅಂತ ಹೇಳಿದರೆ, ತಲೆಯ ಕೂದಲಿನಷ್ಟು ದಪ್ಪಗಿರುವ ಸರ್ಪಗಳಿಂದ ಪ್ರಾರಂಭಗೊಂಡು ಐರಾವತದ ಸೊಂಡಿಲುಗಳನ್ನು 4 ಸೇರಿಸಿದರೆ ಎಷ್ಟು ದಪ್ಪ ಆಗ್ತದೋ ಅಷ್ಟು ದಪ್ಪದ ಸರ್ಪಗಳು ಸೇರಿಸಿ ಸರ್ಪಗಳ ಮಹಾ ಸಾಮ್ರಾಜ್ಯ ಆಗಿ ಹೋಯ್ತಂತೆ ಕದ್ರುವಿಗೆ ಬಹಳ ಖುಷಿ. ನನ್ನ ಮಕ್ಕಳು ಅಂತ ಹೇಳಿದರೆ ಪ್ರಪಂಚವೆಲ್ಲ ನಡುಗ್ತದೆ ಅಂತ, ಅಂಥ ಮಕ್ಕಳ ಅಮ್ಮ ನಾನು ಅಂತ ಕದ್ರುವಿಗೆ ಖುಷಿಯಾಗಿದೆ. ಆದರೆ ವಿನತೆಯದ್ದು ಪಾಪ ಕಣ್ಣೀರಿನ ಜೀವನ ಆಗಿ ಹೋಯಿತು. ಯಾಕೆ ಅಂತ ಹೇಳಿದರೆ, ಅವಳಿಗೆ 2 ಮೊಟ್ಟೆಗಳು ಹುಟ್ಟಿದ್ದಾವೆ. ಆದರೆ ಒಂದು ಮೊಟ್ಟೆಯೂ ಕೂಡ ಕಾವಿನ ಬಿಸಿಯಿಂದ ಒಡೆದು ಅದರ ಹೊರಗೆ ಒಂದು ಹಕ್ಕಿಯೂ ಬರಲಿಲ್ಲ. ಮೊಟ್ಟೆಗಳು ಮಾತ್ರ ಇದ್ದಾರೆ. ಮೊಟ್ಟೆಗಳು ಎಂಥದ್ದು ಅಂತ ಹೇಳಿದರೆ, ಅದು ಐರಾವತದ ಗಂಡಸ್ಥಳದಲ್ಲಿ ನಿಲ್ಲುವುದಕ್ಕೆ ಯೋಗ್ಯವಾದದ್ದಂತೆ. ಅಂದರೆ ಬಹಳ ದೊಡ್ಡ ಮೊಟ್ಟೆ ಅಂತ ಅರ್ಥ. ಬಂಡೆಗಲ್ಲಿನಂತಹ ಮೊಟ್ಟೆಗಳು 2 ಮಾತ್ರ ಆವಿರ್ಭವಿಸಿದೆ. ಅಂಥ ಮೊಟ್ಟೆ ಅವಳಿಗೆ ಬೇಸರ ಆಗ್ತಾ ಇದೆ. ನನ್ನ ಸವತಿಗೆ ಅಷ್ಟು ಮಕ್ಕಳಾಗಿದ್ದಾವೆ, ಮಕ್ಕಳು, ಅವುಗಳಿಗೆ ನಾಮಕರಣ, ಮತ್ತೊಂದು ಏನು ಗೌಜಿ ಆಕೆಯದು. ನನ್ನ ಮನೆಯಲ್ಲಿ ಕಶ್ಯಪ ಪ್ರಜಾಪತಿಯನ್ನು ಇವತ್ತೊಂದು ಕಾರ್ಯಕ್ರಮ ಮಾಡೋಣ ಅಂತ ನನ್ನ ಪತಿಯನ್ನು ಕರೆಯುವುದಕ್ಕೆ ಕಾರ್ಯಕ್ರಮವೇ ಇಲ್ಲ, ಮಕ್ಕಳಿಲ್ಲ. ಅಲ್ಲಿ ಅಷ್ಟು ಮಕ್ಕಳು, ಬೇರೆ ರೀತಿಯ ಮಂಗಲ ಮಹೋತ್ಸವಗಳು ನಡೀತಾ ಇದ್ದಾವೆ ಅಂತ ಇವಳಿಗೆ ಕುದಿಯುವುದಕ್ಕೆ ಪ್ರಾರಂಭ ಆಯಿತು. ಆ ಕುದಿತದಿಂದ ಹೇಗೆ ಮುಂದಕ್ಕೆ ದ್ವಾಪರದಲ್ಲಿ ಗಾಂಧಾರಿ ತನ್ನ ಹೊಟ್ಟೆಯನ್ನೇ ಜಜ್ಜಿಕೊಂಡು, ಯಾಕಂದ್ರೆ ಅಲ್ಲಿ ಕುಂತಿಗೆ ಹುಟ್ಟಿತು ಮತ್ತು 2ನೇ ಮಗನೂ ಆಯಿತು ಅಂತ ಹೇಳಿದಾಗ ಆಕೆಗೆ ಒಂದು ಈರ್ಷ್ಯೆಯಿಂದ ಹೊಟ್ಟೆಯನ್ನು ಹೊಡೆದುಕೊಂಡ ಹಾಗೆ ಈಕೆ ತನ್ನ ಮುಂದೆ ಇದ್ದಂತಹ 2 ಮೊಟ್ಟೆಗಳಲ್ಲಿ ಮೊದಲನೇ ಮೊಟ್ಟೆಯನ್ನು ಬಡ ಕೈಯಲ್ಲಿ ಹೊಡೆದ್ರೆ ಅದು ಒಡಿಲಿಲ್ಲ. ಕೊನೆಗೆ ಮನೆಯಲ್ಲಿ ಈ ಮಾವಿನ ಹಣ್ಣನ್ನೆಲ್ಲ ಗುದ್ದಿ ಅದರ ರಸ ತೆಗೆದು ಅದನ್ನು ಮಾಂಬಳ ಹಾಕುವುದಕ್ಕೆ ಒಂದು ದೊಡ್ಡ ಮರದ ತುಂಡಿರ್ತದೆ. ಆ ಮರದ ತುಂಡು ತೆಗೆದು ಅಂತ ಹೊಡೆದು, ಅದು ಲೋಹದ್ದಲ್ಲ, ಮರದ ಒಂದು ಮುಸಲ ಅಂದರೆ ಒನಕೆ, ಮರದ ಒನಕೆ. ಆ ಒನಕೆಯನ್ನು ಹಿಡ್ಕೊಂಡು ಹೊಡೆದಾಗ ಅದು ಒಡೆದಾಗ ಕೆಂಪು ಮಗು ಬಂತು. ಕೆಂಪು ಮಗು ಅರ್ಧದಷ್ಟು ಮಾತ್ರ ಬೆಳೆದಿದೆ, ಅರ್ಧದಷ್ಟು ಬೆಳೆದಿಲ್ಲ. ಅದು ಕೆಂಪು ಯಾಕಿದೆ? ಬೆಳಿಲಿಲ್ಲ, ಅದರಿಂದ ಕೆಂಪು. ಯಾವತ್ತು ಮೊಟ್ಟೆ ಒಡೆದಾಗ ಹೊರಗೆ ಬರುವ ಹಕ್ಕಿ ಕೆಂಪು ಇರ್ತದೆ, ನೋಡ್ಲಿಕ್ಕೆ ಭಾರಿ ಚಂದ, ಪುಟ್ಟ ಹಕ್ಕಿ. ಹಾಗೆ ಈ ಹಕ್ಕಿ ಕೆಂಪು ಇದೆ, ಯಾಕಂದ್ರೆ ಇದು ಬೆಳಿಲಿಲ್ಲ. ಕಾಲಿನಿಂದ ಕೆಳಗೆ ಸೊಂಟದ ತನಕ ಮಾತ್ರ ಬೆಳೆದ ಹಕ್ಕಿ. ಅದಕ್ಕೆ ಸಿಟ್ಟು ಬೇರೆ ಇದೆ, ಅದಕ್ಕೆ ಕೆಂಪು ಇನ್ನಷ್ಟು ಜಾಸ್ತಿ ಆಯಿತು. ಅರುಣ ಅನ್ನೋ ಹೆಸರು ಅದಕ್ಕೆ ಯುಕ್ತವಾಯಿತು. ಕೆಂಪು ಜಾಸ್ತಿ ಯಾಕಿದೆ, ಸಿಟ್ಟು ಯಾಕೆ? ಅಮ್ಮನ ಮೇಲೆ ಸಿಟ್ಟು. ಅದು ಅಮ್ಮ ಅಂತ ಹೇಳುತ್ತೆ, ಹೇ ಮಾತಃ, ಯಾಕೆ ನನ್ನನ್ನು ಅರ್ಧ ಬೆಳೆದಾಗ ಒಡೆದು ತೆಗೆದಿ, ಅಪಚಾರ ಮಾಡಿಬಿಟ್ಟಿಯಲ್ಲ. ಇದರ ಪರಿಣಾಮ ಎಂಥದ್ದು? ಸಿಕ್ಕಾಬಟ್ಟೆ ಬೇಸರ ಮಾಡಿಕೊಂಡ ಆ ಮಗು ಹೇಳುತ್ತದೆ, ನ ಕರಿಷ್ಯತಿ ಅನಂಗಂ ವಾ ವ್ಯಂಗಂ ವಾಪಿ ತಪಸ್ವಿನಂ ಪ್ರತಿಪಾಲಯಿತವ್ಯಸ್ತೆ ಜನ್ಮ ಕಾಲೋಸ್ಯ ಧೀರಯ ಶರೀರೇಣ ಅಸಮಗ್ರೇಣ. ನಾನು ಅಸಮಗ್ರವಾದ ಅಲ್ಪ ಶರೀರದಿಂದ ಹುಟ್ಟುವ ಹಾಗೆ ಮಾಡಿಬಿಟ್ಟಿಯಲ್ಲ ಅಮ್ಮ,
ಇದು ದೊಡ್ಡ ಅಪರಾಧ. ಇದರ ಪರಿಣಾಮ ಏನಾಗುತ್ತೆ ಗೊತ್ತೋ? ತಸ್ಮಾತ್ ದಾಸಿ ಭವಿಷ್ಯಸಿ. ಇದರಿಂದ ನೀನು ಯಾರ ಮೇಲಿನ ಭಾರೀ ಅಸೂಯೆಯಿಂದ ಈ ರೀತಿ ನನ್ನನ್ನು ಹೊಡೆದು ಅರ್ಧ ಹುಟ್ಟುವ ಹಾಗೆ ಮಾಡಿದೆಯೋ ಅದೇ ಆಕೆಯ ದಾಸಿಯಾಗಿ ಬಿಡ್ತೀನಿ ನೀನು ಅಂತ ಒಂದು ಶಾಪ ಬೇರೆ ಕೊಟ್ಟಿದ್ದಂತೆ. ಶರೀರೇಣ ಸಮಗ್ರೇಣ ತಸ್ಮಾತ್ ದಾಸಿ ಭವಿಷ್ಯಸಿ, ಅವಳ ದಾಸಿಯಾಗಿ ಹೋಗ್ತಿದ್ದ. ಯಾಕಂದರೆ ನಿನಗೆ ಈಗ ಆ ಕದ್ರುವಿನ ಮೇಲೆ ಇರತಕ್ಕಂತಹ ಅಸೂಯೆ, ಅದಕ್ಕೋಸ್ಕರ ನನ್ನನ್ನು ಏನಾದರೂ ಮಾಡಿ ಈ ಮಕ್ಕಳು ಹುಟ್ಟಬೇಕು ಅಂತೇಳಿ ಹೊಡೆದಿಯಲ್ಲ, ಹೊಡೆದದರ ಪರಿಣಾಮವಾಗಿ ನಾನು ಅರ್ಧದಷ್ಟೇ ಹುಟ್ಟುವ ಹಾಗೆ ಆಯ್ತಲ್ಲ. ಕಾಲಿಲ್ಲದೆ ಇದ್ದಂತಹ ವಿಕಲಾಂಗನಾಗಿ ಹುಟ್ಟುವುದಕ್ಕೆ ಕಾರಣ ಯಾರು? ನೀನಲ್ವ. ಇದರ ಪರಿಣಾಮ ನೀನು ಅವಳ ದಾಸಿಯಾಗಬೇಕಾಗ್ತದೆ ಅಂತ ಒಂದು ಶಾಪ ಕೊಟ್ಟಿತು ಮಗು. ಆ ಮಗುವಿಗೆ ಅರುಣ ಅಂತ ಹೆಸರು. ಚತುರ್ಮುಖ ಬ್ರಹ್ಮ ಬಂದದ್ದೇ, ಮಗು ನೀನು ಅಮ್ಮನಿಗೆ ಮಾತ್ರ ಶಾಪ ಕೊಡು, ಇನ್ಯಾರಿಗೂ ಶಾಪ ಕೊಡಬೇಡ ಅಂತ. ಇನ್ನು ಈ ಸಿಟ್ಟಿನೂ ಮುಗಿಲಿಲ್ಲ ಅರುಣನ್ನು. ಹೊಡೆದದ್ದು ಅವಳು, ಆದರೆ ಹೊಡೆದದ್ದು ಯಾವುದರಲ್ಲಿ? ಒನಕೆಯಲ್ಲಿ. ಒನಕೆ ಮಾಡಿದ್ದು ಯಾವುದರಲ್ಲಿ? ಅದು ಬಿದ್ದ. ಆಮೇಲೆ ಆ ಸಸ್ಯಗಳಿಗೆ ಶಾಪ ಕೊಟ್ಟು ಪ್ರಪಂಚದಲ್ಲಿ ಒನಕೆ ಇಲ್ಲ ಅಂತ ಆದರೆ ಎಲ್ಲ ಸಮಸ್ಯೆ. ಅದಕ್ಕೋಸ್ಕರ ಶಾಪ ಸಾಕು. ನಿನ್ನ ಕಾಲು ಇಲ್ಲದೆ ಹೋದರೆ ನಿನಗೆ ಅನುಕೂಲ ಮಾಡಿಕೊಡು. ಆಕಾಶದಲ್ಲಿ ಉದೀಪ ಸೂರ್ಯ, ಆ ಸೂರ್ಯನನ್ನು ನೋಡು, ಅವನ ಹತ್ರ ಪ್ರಾರ್ಥನೆ ಮಾಡಿಕೊ, ಅವನು ಯೋಗ್ಯವಾದ ವ್ಯವಸ್ಥೆ ಮಾಡ್ತಾನೆ ನಿನಗೆ. ಆ ದಿವಸ ಕಳೆದು ಮರು ದಿವಸ ಸೂರ್ಯೋದಯ ಆಗಿದೆ. ಈತ ಮನೆಯಿಂದ ಹೊರಗೆ ತಾಯಿ ತಂದು ಮನೆಯ ಜಗಲಿಯಲ್ಲಿ ಕೂಡಿಸಿದ್ದಾಳೆ. ಈ ಮನೆಯ ಜಗಲಿಯಲ್ಲಿ ಕೂಡುವುದೇಗೆ? ಕಾಲಿಲ್ಲದೆ ಇದ್ದ ವ್ಯಕ್ತಿ ತನ್ನ ಶರೀರವನ್ನು ಹಾಗೆ ಕೂತಿದ್ದಾನಂತೆ. ಕೂತವನಿಗೆ ಉದಯಿಸುವ ಸೂರ್ಯ ಕೆಂಪಾಗಿ ಕಾಣಿಸಿದ. ಕೆಂಪಾದ ಸೂರ್ಯನಿಗೆ ಈ ಅರುಣನ ಕೆಂಪು ಕಿರಣ ಕಾಣಿಸಿತು. ಸೂರ್ಯನಿಗೆ ಕೆಂಪು ಕಾಣಿಸಿತು. ಸೂರ್ಯನಿಗೆ ಆಶ್ಚರ್ಯ ಆಯ್ತಂತೆ, ಏನು ನನ್ನ ಬೆಳಕಿನ ಹಾಗೆ ಇದೆ ಅಲ್ಲ ಈ ಬೆಳಕು, ಇವನ ಬೆಳಕಿನ ಮುಂದೆ ನನ್ನ ಬೆಳಕು ಸ್ವಲ್ಪ ಏನೋ ಕಡಿಮೆ ಅಂತ ಅನಿಸುವ ಹಾಗೆ ಆಗ್ತಾ ಉಂಟಲ್ಲ ಅಂತ ಸೂರ್ಯನಿಗೆ ಅನಿಸಿತು. ಸೂರ್ಯ ಅಲ್ಲಿದ್ದವ ಇನ್ನೊಂದು ರೂಪವನ್ನು ಹೊತ್ತುಕೊಂಡು ಸೀದಾ ಬಂದಂತೆ, ಇವನನ್ನು ಅಪ್ಪಿಕೊಂಡಂತೆ, ಏನು ಇಷ್ಟು ಬೆಳಕಿದೆ ನಿನಗೆ? ಆಗ ಇವ ಅರುಣ ಹೇಳಿದ, ಚತುರ್ಮುಖ ಬ್ರಹ್ಮ ಹೇಳಿದ್ದಾನೆ, ನಾನು ನಿನ್ನ ಸೇವೆ ಮಾಡಬೇಕು ಅಂತ ಹೇಳಿದ್ದಾನೆ. ಸೂರ್ಯನಿಗೆ ಖುಷಿ ಆಯಿತು. ನೀನು ಈ ಭೂಮಿಯಲ್ಲಿದ್ದರೆ ನನ್ನ ಬೆಳಕಿಗೆ ಹೇಗೂ ಬೆಲೆ ಕಡಿಮೆ ಆಗ್ತದೆ. ನಮ್ಮ ಅರುಣನ ಬೆಳಕೇ ಇದೆ, ನಮಗೆ ಈ ಅರುಣೋದಯ ಸಾಕು, ಸೂರ್ಯೋದಯ ಬೇಡ ಅಂತ ಹೇಳುವ ಸಾಧ್ಯತೆ ಉಂಟು. ಆದ್ದರಿಂದ ನೀನು ನನ್ನ ಜೊತೆಗೆ ಬಾ, ನನ್ನ ಸಾರಥಿಯಾಗು ಅಂತ ಹೇಳಿ ಏಕಚಕ್ರದ ಮಹಾರಥದಲ್ಲಿ ಪ್ರತಿನಿತ್ಯವೂ ಕೂಡ ಮೇರೋರ್ ದಿವ್ಯಗಿರೇ ಪ್ರದಕ್ಷಿಣಕರನಾಗಿರತಕ್ಕಂತಹ ಮಹಾಭಾಸ್ಕರ ಈತನನ್ನು ತನ್ನ ಸಾರಥಿಯನ್ನಾಗಿಸಿಕೊಂಡ. ಆದ್ದರಿಂದ ಆತನಿಗೆ ಅರುಣ ಸಾರಥಿ ಅಂತ ಹೆಸರಾಯಿತು. ಇವ ಸೂರ್ಯ ಸಾರಥಿ ಅಂತ ಕರೆಸಿಕೊಂಡ ಅರುಣ. ಸೂರ್ಯನ ಸಾರಥ್ಯದಲ್ಲಿದ್ದಂತಹ ಅರುಣ ಮೊದಲು ಉದಯಿಸ್ತಾನೆ, ಅದಕ್ಕೆ ಅರುಣೋದಯ ಅಂತ ಹೆಸರು. ಅವನ ಬೆಳಕು ಕಂಡ ಮೇಲೆ ಸೂರ್ಯನ ಬೆಳಕು ಕಾಣಿಸುತ್ತೆ, ಅದಕ್ಕೆ ಸೂರ್ಯೋದಯ ಅಂತ ಹೆಸರು. ಅರುಣೋದಯ ಎಷ್ಟೊತ್ತಿಗೆ ಆಗುತ್ತೆ ಅಂದರೆ, ರಥ ಹೀಗೆ ಏರಿ ಬರುವಾಗ ಮೊದಲು ಕುದುರೆ ಉಷಕ್ಕಾಲ ಅಂತ ಕರೀತಾರೆ, ಕುದುರೆಯ ಉದಯ ಆಗ್ತದೆ. 7 ಕುದುರೆಗಳು 7 ರೀತಿಯ ಕಿರಣಗಳನ್ನು ಆಕಾಶದಲ್ಲಿ ಮೆಲ್ಲಗೆ ಉದಯಿಸ್ತವೆ. ಅವುಗಳಿಗೆ ಹಯೋದಯ ಅಥವಾ ಉಷೋದಯ ಅಥವಾ ಉಷಕ್ಕಾಲ ಅಂತ ಹೆಸರು. ಇದು ಸೂರ್ಯೋದಯಕ್ಕಿಂತ 5 ಗಳಿಗೆ ಮುಂಚಿನ ಕಾಲ. ಆ 1 ಗಳಿಗೆ ಕಳೆದ ಮೇಲೆ ಸಾರಥಿ ಕಾಣಿಸ್ತಾನೆ. ಚತಸ್ರೋ ಘಟಿಕಾ ಪ್ರಾತಃ ಅರುಣೋದಯ ಉಚ್ಯತೆ. ಸೂರ್ಯೋದಯಕ್ಕಿಂತ ಮುಂಚಿನ 4 ಗಳಿಗೆಗಳಿಗೆ ಅರುಣೋದಯ ಕಾಲ ಅಂತ ಹೆಸರು. 1 ಗಳಿಗೆ ಅಂದರೆ 24 ನಿಮಿಷ, 4 ಗಳಿಗೆ ಅಂತ ಹೇಳಿದರೆ 96 ನಿಮಿಷ. ಅಂದರೆ 1 ಗಂಟೆ 36 ನಿಮಿಷಗಳು ಅಲ್ಲ, 1 ಗಂಟೆ 36 ನಿಮಿಷ, ಸುಮಾರು 1.5 ಗಂಟೆ ಅಂತ ಅನ್ಕೊಳ್ಳಿ. ಈ 6 ಗಂಟೆಗೆ ಸೂರ್ಯೋದಯ ಅಂದರೆ ಬೆಳಗ್ಗೆ 4:30 ಗಂಟೆಯ ಹೊತ್ತಿಗೆ ಅರುಣೋದಯ ಕಾಲ ಅಂತ ಹೆಸರು. ಯತೀನಾಂ ಸ್ನಾನ ಕಾಲೋಯಂ, ಗೃಹಸ್ಥರಿಗೆ ತಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿಕೊಳ್ಳುವುದಕ್ಕಿರತಕ್ಕಂತಹ ಕಾಲ. ಯತಿಗಳು ಎದ್ದ ಕೂಡಲೇ ಹೋಗಿ ಸ್ನಾನ ಮಾಡ್ತಕ್ಕಂತಹ ಕಾಲ, ಅದಕ್ಕೆ ಅರುಣೋದಯ ಕಾಲ ಅಂತ ಹೆಸರು. ಅದು ಅರುಣ ಉದಯಿಸಿ ಪೂರ್ವದ್ದಾದ ದಿಕ್ಕು ಕೆಂಚು ಕೆಂಚಾಗಿ ಕಾಣಿಸ್ತಕ್ಕಂತಹ ಕಾಲ. ಆಮೇಲೆ 1.5 ಗಂಟೆ ಆದಮೇಲೆ ಸೂರ್ಯೋದಯ ಆಗ್ತದೆ. ಸೂರ್ಯೋದಯ ಅನ್ನೋದು ಸಂಧ್ಯಾವಂದನೆಯನ್ನು ಮುಗಿಸುವುದಕ್ಕಿರುವ ಕಾಲ, ಹೊರತು ಸಂಧ್ಯಾವಂದನೆ ಶುರು ಮಾಡುವುದಕ್ಕಿರುವ ಕಾಲ ಅಲ್ಲ. ಸಂಧ್ಯಾವಂದನೆ ಮುಗಿಸು. ಆಕಾಶದಲ್ಲಿ ನಕ್ಷತ್ರಗಳು ಕಾಣಿಸುವಾಗ ಪ್ರಾತಃ ಕಾಲದ ಸಂಧ್ಯಾವಂದನೆ ನಡೀಬೇಕು. ಆಚಾರ್ಯರು ತಮ್ಮ ಸದಾಚಾರ ಸ್ಮೃತಿಯಲ್ಲಿ ಹೇಳ್ತಾರೆ, ಪೂರ್ವಾಂ ಸಂಧ್ಯಾಂ ಸನಕ್ಷತ್ರಾಂ ಉತ್ತರಾಂ ಸದಿವಾಕರಾಂ. ಬೆಳಗ್ಗಿನ ಸಂಧ್ಯಾವಂದನೆಯನ್ನು ಆಕಾಶದಲ್ಲಿ ನಕ್ಷತ್ರ ಕಾಣುವ ಹಾಗೆ ಮಾಡಬೇಕು. ಸಾಯಂಕಾಲದ ಸಂಧ್ಯಾವಂದನೆಯನ್ನು ಆಕಾಶದಲ್ಲಿ ಸೂರ್ಯ ಕಾಣ್ತಾ ಇರುವಾಗಲೇ ಮಾಡಬೇಕು. ನಾವು ಎಡವಟ್ಟು ಮಾಡಿಕೊಂಡಿದ್ದೇವೆ. ಬೆಳಗ್ಗಿನ ಸಂಧ್ಯಾವಂದನೆ ಸೂರ್ಯ ಇದ್ದಾಗ, ಸಾಯಂಕಾಲದ್ದು ನಕ್ಷತ್ರ ಇದ್ದಾಗ ಅಂತ ಮಾಡಿಕೊಂಡಿದ್ದೇವೆ. ಬೆಳಗ್ಗಿನ ಸಂಧ್ಯಾ ಅದು ಅರುಣೋದಯ ಕಾಲದಲ್ಲಿ ನಡೆಯಬೇಕಾದಂತಹ ಪ್ರಕ್ರಿಯೆ. ಈ ರೀತಿಯ ಅರುಣನ ಉದಯವಾಯಿತು. ಅರುಣ ವಿನತೆಯ ಮಗ. ಆದರೆ ಆತ ಹೇಳುವ ಮಾತು ಅಮ್ಮನಿಗೆ, ಅಮ್ಮ
ಯಾವ ಮಗನೂ ಅಮ್ಮನಿಗೆ ಶಾಪ ಕೊಡಬಾರ್ದು. ಅಪ್ಪನಿಗೆ ಬೇಕಾದ್ರೆ ಮಗ ಶಾಪ ಕೊಟ್ಟಾನು, ಆದರೆ ಅಮ್ಮನಿಗೆ ಶಾಪ ಕೊಡಲಾರ. ಯಾಕಂದ್ರೆ ಅಮ್ಮನ ಕರುಳ ಕುಡಿಯೇ ಮಗನಾಗಿ ಆವಿರ್ಭವಿಸುವುದು. ಯಾವ ಮಗನಿಗೆ ಅಮ್ಮ ಬದುಕಿದ್ದಾಳು, ಇವನಿಗೆ 80 ವರ್ಷ ಆಗಿದ್ದರೂ ಕೂಡ 96 ವರ್ಷದ ಅಮ್ಮ ಬದುಕಿದ್ದಾಳೆ ಅಂತ ಆದರೆ ಈ ಕಾಲದಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಹಿಂದಿನ ಕಾಲದಲ್ಲಿ 15 ವರ್ಷಕ್ಕೆ ಹೆರ್ತಾ ಇದ್ದಂತಹ ತಾಯಂದಿರಿದ್ದು. ಆದ್ರಿಂದ ಅವಳು 96 ವರ್ಷದ ಅಮ್ಮ ಬದುಕಿದ್ದಾಗ ಈ 80 ವರ್ಷದ ಮುದುಕನಿಗೆ ಏನನ್ನಿಸ್ತದೆ ಗೊತ್ತು? ನಾನಿನ್ನೂ ತರುಣ, ನಾನಿನ್ನೂ ಮಗು ಅಂತ ಅನಿಸ್ತಾ ಇರ್ತದೆ. ಭಾರಿ ಖುಷಿಯಿಂದ ಇರ್ತಾನಂತೆ. ಆದರೆ 30 ವರ್ಷದ ಹುಡುಗನಿಗೆ ಅಮ್ಮ ತೀರಿಕೊಂಡ್ಲು ಅಂತಾದರೆ ನನಗೆ 88 ಆಯಿತು ಅಂತ ಅನಿಸುವುದಕ್ಕೆ ಪ್ರಾರಂಭ ಆಯ್ತಂತೆ. ಅಮ್ಮ ಇರುವಲ್ಲಿಯ ತನಕ ಮಕ್ಕಳಿಗೆ ತಾನಿನ್ನೂ ಮಗು ಅನ್ನುವ ರೀತಿಯ ಹುಮ್ಮಸ್ಸಿನಿಂದ ಬದುಕ್ತಾರೆ ಜನ. ಅಮ್ಮನ ಅನುಪಸ್ಥಿತಿಯೇ ಅವರಲ್ಲಿ ಜರೆಯನ್ನು ತಂದು ಬಿಡುತ್ತೆ. ಅಂತಹ ಮಹಾವ್ಯಕ್ತಿತ್ವ ಅಮ್ಮನದ್ದು. ಅಂತಹ ಅಮ್ಮನಾದ ನಿನ್ನ ಉಪಸ್ಥಿತಿಯೇ ನನಗೆ ಯಾವತ್ತೂ ಕೂಡ ಉತ್ಸಾಹವನ್ನು ತುಂಬಿಸುವಂಥದ್ದು. ಆದರೆ ನನ್ನ ಬಾಯಿಯಿಂದ ಅದು ಹೇಗೆ ಬಂತೋ ಗೊತ್ತಿಲ್ಲ. ನಾನು ತಿಳಿದು ಆಡಿದ್ದಲ್ಲ ಅಮ್ಮ, ನಡೆಯುವುದನ್ನು ದೇವರು ನುಡಿಸಿದ್ದು. ಆದ್ದರಿಂದ ನನ್ನ ಮೇಲೆ ನೀನು ಯಾವುದೇ ರೀತಿಯ ರೋಷ ದ್ವೇಷಗಳನ್ನು ಹೊಂದುವುದು ಬೇಡ. ಅಮ್ಮ ಹೇಳ್ತಾಳೆ, ಮಕ್ಕಳು ಅಮ್ಮನಿಗೆ ಶಾಪ ಕೊಟ್ಟರು ಅಷ್ಟೇ, ಹೊಡೆದು ಸಾಯಿಸಿದ್ರು ಅಷ್ಟೇ. ಅಮ್ಮಂದಿರು ಮಕ್ಕಳಿಗೆ ಒಳ್ಳೆಯದಾಗಲಿದ್ದೇ ಭಾವಿಸ್ತಾರೆ, ಅವರಿಗೆ ಮಾತ್ರ ಅಂತ ಹೆಸರು. ಆದರೆ ಅಮ್ಮ ಯಾವತ್ತೂ ಶಾಪ ಕೊಡುವುದಿಲ್ಲ ಅಂತಾಳೆ. ಯಾಕೆ ಈ ಶಾಪ ಕೊಡುವುದಿಲ್ಲ ಅಂದದ್ದು? ನನ್ನ ಸವತಿ ಕೊಟ್ಟಿದ್ದಾಳೆ ಅಂತ. ಅಲ್ಲೂ ಕೂಡ ಇದೆ, ಅವಳು ಕೊಟ್ಟಿದ್ದಾಳೆ. ಅಮ್ಮ ಯಾವತ್ತೂ ಶಾಪ ಕೊಡುವುದಿಲ್ಲ. ಇನ್ನು ಸವತಿಯ ಬಗ್ಗೆ ಮಾತು ಸರಿಯೇ ಇದ್ರೆ ಇವ್ರು ಏನು ಮಾತಾಡಿದ್ರು ಅವರಿಗೆ ಚುಚ್ಚುವ ಮಾತೇ ಆಗಿರ್ತದೆ. ಈಗ ಅರುಣ ಹೇಳ್ತಾನೆ, ಅಮ್ಮನಿಗೆ ಮಗನ ಮೇಲೆ ಕೋಪ ಇಲ್ಲ, ಮಗನಿಗೆ ಅಮ್ಮನ ಮೇಲೆ ಕೋಪ ಇಲ್ಲ. ಅವ ಹೇಳ್ತಾನೆ, ಅಮ್ಮ ಒಂದು ಕೆಲಸ ಮಾಡಬೇಕು ನೀನು. ಈಗ ನನ್ನನ್ನು ಒಡೆದು ಹೀಗೆ ಅರ್ಧ ಶರೀರಿ ಆಗುವ ಹಾಗೆ ಮಾಡಿದೀಯಾ, ಆದರೆ ಇನ್ನೊಬ್ಬರನ್ನು ಹಾಗೆ ಮಾಡಬೇಡ. ಅವನು ಮಹಾಬಲಶಾಲಿಯಾಗಿ ಲೋಕೋತ್ತರ ವ್ಯಕ್ತಿಯಾಗಿ ಬೆಳಗಬೇಕು. ಅದಾಗಬೇಕಾದರೆ ಅದು ಎಲ್ಲಿಯ ತನಕ ತಾನಾಗಿ ಒಡೆಯುತ್ತೋ ಅಲ್ಲಿಯ ತನಕ ಸುಮ್ಮನೆ ಇರಬೇಕು ನೀನು. ಅದು ಇನ್ನೂ ಸರಿಯಾಗಿ 5000 ವರ್ಷ ಆದ ಮೇಲೆ ಅದರಿಂದ ಮಗು ಹೊರಗೆ ಬರುತ್ತೆ. ಇದಕ್ಕೆಲ್ಲ ಗೊತ್ತಿದೆ ಈ ಮಗುವಿಗೆ. ಇನ್ನು 5000 ವರ್ಷ ಆಗ್ತದೆ. ನಿಂಗೆ 5 ಗಂಟೆ 5 ನಿಮಿಷವೂ ಕೂಡ ಕ್ಷಣವೊಂದು ಯುಗವಾಗಿದ್ದ ಹಾಗೆಲ್ಲ ಆಲೋಚನೆ ಮಾಡಬೇಡ. ತಪಸ್ಸು ಮಾಡು, ಭಗವತ್ ಚಿಂತನೆ ಮಾಡ್ತಾ ಇರು. ಭಗವತ್ ಚಿಂತನೆಯಲ್ಲಿ ಇನ್ನೊಬ್ಬರ ಮೇಲೆ ದ್ವೇಷ ರೋಷಗಳೆಲ್ಲ ದೂರವಾಗ್ತವೆ. ಈರ್ಷ್ಯ, ಅಸೂಯ, ಮತ್ಸರ ಎಲ್ಲವೂ ಕೂಡ ಗತಿಸಿ ಹೋಗುತ್ತೆ. ಶಾಂತವಾದ ಚಿತ್ತದಿಂದ ಭಗವಂತನನ್ನು ಧ್ಯಾನ ಮಾಡು. ಆ ಭಗವಂತನ ಧ್ಯಾನದಿಂದ ಅಮ್ಮ ಮಾಡುವ ಧ್ಯಾನ ಮಕ್ಕಳ ಶ್ರೇಯಸ್ಸಿಗೆ ಹೇತು ಆಗ್ತದೆ. ಆದ್ದರಿಂದ ಹುಟ್ಟತಕ್ಕಂತಹ ಮಗು ಆ ಭಗವಂತನ ಪರಮ ಭಕ್ತನಾಗಿ ಭಗವಂತನ ಪರಮ ಸೇವಕನಾಗಿ ಹುಟ್ಟುವುದಕ್ಕೆ ಸಾಧ್ಯವಾಗ್ತದೆ ಅಮ್ಮ. ಆದ್ದರಿಂದ ಮಗನ ಉತ್ಕರ್ಷಕ್ಕೋಸ್ಕರ ನೀನು ರೋಷದ್ವೇಷಗಳನ್ನು, ದ್ವೇಷ ಈರ್ಷ್ಯೆಗಳನ್ನು ಅವನ್ನೆಲ್ಲ ದೂರ ಇಟ್ಟು ಭಗವದ್ ಆರಾಧನೆ ಮಾಡು. ಮಗುವಿನ ಹತ್ರ ಬುದ್ಧಿ ಹೇಳಿಸಿಕೊಳ್ಳಬೇಕಾದಂತಹ ಸ್ಥಿತಿ ಬಂತಲ್ವ ಅಂತ ಅಮ್ಮನಿಗೆ ಸ್ವಲ್ಪ ಬೇಸರವೂ ಆಯಿತು. ಆದರೆ ಮಗು ನನ್ನ ಶ್ರೇಯಸ್ಸಿಗೆ ಬೇಕಾದ್ದೇ ಹೇಳಿತಲ್ವ ಅಂತ ಸಂತೋಷವೂ ಆಯಿತು. ಮಗು ಹೇಳಿದ ಮಾತನ್ನು ಅನುಸರಿಸಿ ಬದುಕಿತು. ಆದರೆ ಇಷ್ಟರಲ್ಲಿ ಏನಾಯಿತು? ಇನ್ನು 5000 ವರ್ಷದ ಕಥೆ ಆಗಬೇಕಲ್ಲ, ಅಷ್ಟರಲ್ಲಿ ಘಟನೆ ನಡೆಯಿತು. ಆ ಕಡೆಯಿಂದ ಕದ್ರು ತನ್ನ ಮಕ್ಕಳನ್ನೆಲ್ಲ ಕೂಗಿ ಕರೀತಾಳೆ. ಆಗಾಗ ಕರೆದ್ರೆ ಸಾಕು ಅವೆಲ್ಲ ಓಡಿ ಬರ್ತಾರೆ. ಅಮ್ಮ ಕರೆದಾಗ ರಾಶಿ ರಾಶಿ ಮಕ್ಕಳು ಬರ್ತಾರೆ. ಇಷ್ಟು ಖುಷಿ ಅವಳಿಗೆ ಅಷ್ಟೇ. ಅದು ವಿನತೆ ಮುಂದೆ ಬಂದಾಗ ಮಗುವನ್ನು ಕರೆಯೋದು. ವಿನತೆ ಇದ್ದಾಗ ಕರೆಯುವುದು ಯಾಕೆ? ವಿನತೆಗೆ ಹೊಟ್ಟೆ ಉರಿಬೇಕು ಅಂತ. ಆದರೆ ಎಷ್ಟೇ ಮಾಡಿದರೂ ಕೂಡ ವಿನತೆ ಇಷ್ಟು ಶಾಂತವಾಗಿ ಬಿಟ್ಟಿದ್ದಾಳೆ, ದೇವರ ಚಿಂತನೆಯಲ್ಲಿ ತೊಡಗಿದ್ದಾಳೆ. ಇದನ್ನು ನೋಡಿ ಕದ್ರುವಿಗೆ ಸಹಿಸುವುದಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರ ತನ್ನ ಮಕ್ಕಳಿಗೆ ಹೇಳ್ತಾಳೆ, ವಿನತೆ ಎಲ್ಲಿ ತಪಸ್ಸು ಮಾಡ್ತಾ ಇರ್ತಾಳೆ, ಎಲ್ಲಿ ಜಪ ಮಾಡ್ತಾಳೆ, ಅಲ್ಲಿ ಹೋಗಿ ನೀವು ಕಿರಿಕಿರಿ ಮಾಡಬೇಕು ಅಂತ. ಈ ಅಕ್ಕಪಕ್ಕದ ಮನೆಯವರು ಕೆಲವರು ಇರ್ತಾರೆ ಈ ಬೆಂಗಳೂರಲ್ಲಿ, ಹಾಗೇ ಮಾಡಿ ಹಾಕಿರ್ಲಿ. ಅವಳು ಜಪಕ್ಕೆ ಕೂತ್ರೆ ಜಪಮಣಿಯನ್ನು ಕದಿಯುವುದಕ್ಕೆ ನೀವು ಹೋಗಬೇಕು, ಒಟ್ಟವರಿಗೆ ಕಿರಿಕಿರಿ ಮಾಡಬೇಕು, ಜಪಾನುಷ್ಠಾನ ಎಲ್ಲ ನಡೆಯದೇ ಇರುವ ಹಾಗೆ ನೋಡ್ಕೊಳ್ಬೇಕು. ಇಷ್ಟು ಸವತಿ ಮಾತ್ಸರ್ಯ. ಕೊನೆಗೆ ಅವಳಿಗೆ ಜಪ ಮಾಡಲಿಕ್ಕೂ ಆಗಲಿಲ್ಲ. ಹೊರಗೆ ಬಂದಾಗ ಕದ್ರು ಹೇಳ್ತಾಳೆ, ಓ ವಿನತೆ, ನಾವೀಗ ಸ್ವಲ್ಪ ಸಮುದ್ರದ ತೀರಕ್ಕೆ ಹೋಗೋಣ, ಸ್ವಲ್ಪ ವಿಹಾರ ಮಾಡಿಕೊಂಡು ಬರೋಣ ಸಮುದ್ರ ತೀರದಲ್ಲಿ. ಸರಿ, ಇವಳು ಕರೆದಾಗ ಹೋಗದೆ ಹೋದರೆ ಅದಕ್ಕೆ ಮತ್ತೇನೋ ಆಡಿಕೊಳ್ತಾಳೆ, ಕಿರಿಕಿರಿ ಮಾಡ್ತಾಳೆ ಅಂತ ಹೇಳಿ ಕದ್ರುವಿನ ಜೊತೆಗೆ ವಿನತೆ ವಿಹಾರಕ್ಕೋಸ್ಕರ ಬಂದಿದ್ದಾಳೆ. ವಿಹಾರಕ್ಕೆ ಬರುವಾಗ ಸಮುದ್ರ ತೀರದಲ್ಲಿ ಉಚ್ಚೈಶ್ರವಸ್ ಅಂತಕ್ಕಂತಹ ಕುದುರೆ ಓಡಾಡ್ತಾ ಇತ್ತು. ಈ ಕದ್ರು ವಿನತೆಗೆ ಗೊತ್ತಿಲ್ಲ ಅಂತೆ ಅದು ಉಚ್ಚೈಶ್ರವಸ್ಸು ಅಂತ ಹೇಳಿ. ಆ ಬಿಳಿಯಾದ ಕುದುರೆಯನ್ನು ಕದ್ರು ಪರಿಚಯ ಮಾಡಿಸ್ತಾಳೆ ವಿನತೆಗೆ. ನಿಂಗೆ ಈ ಕುದುರೆಯ ಬಗ್ಗೆ ಗೊತ್ತಿಲ್ಲ ಅಲ್ವಾ? ನಂಗೆ ಗೊತ್ತು. ಶುರು ಮಾಡಿದ್ರು. ಈ ರೀತಿ ಶುರು ಮಾಡುದು ಮಾತೇ ಹೀಗೆ, ಚುಚ್ಚು ಮಾತುಗಳಲ್ಲಿ. ನನಗೆ ಗೊತ್ತು ಅದರ ಬಗ್ಗೆ. ಇವಳು ಕೇಳಿದ್ಲು, ಅದು ಏನದು ವಿಶೇಷ? ಅದರದ್ದು ಶುದ್ಧ ಬಿಳಿಯಾಗಿದೆ ನೋಡಿ.
ಬಿಳಿ ಅಂದರೆ ಬಿಳಿ, ಏನು ಪಾದದಿಂದ ಹಿಡಿದು ಶಿರಸ್ಸಿನ ತನಕ ಬೆಳ್ಳಗಿರ್ತಕ್ಕಂಥದ್ದು. ಇಂಥ ಕುದುರೆ ಪ್ರಪಂಚದಲ್ಲಿ ಮತ್ತೊಂದಿಲ್ಲ. ಇದು ಕ್ಷೀರಸಾಗರ ಮಥನ ಕಾಲದಲ್ಲಿ ಬಂದಿರತಕ್ಕಂಥ ಕುದುರೆ. ಏನು ಇತಿಹಾಸ ಹೇಳ್ತಾಳೆ. ಅಂತೂ ವಿನತೆಗೆ ಒಂದು ಹೊಸ ವಿಷಯ ಸಿಕ್ಕಿದ ಹಾಗೆ. ತುಂಬ ಚೆನ್ನಾಗಿದೆ ಕಥೆ. ಆಮೇಲೆ ಇನ್ನೇನಾದರೂ ಉಳಿದಿದ್ರೆ ನಾಳೆ ಸ್ವಲ್ಪ ಜಾಸ್ತಿ ಕಥೆ ಹೇಳು, ಇವತ್ತು ಹೋಗೋಣ, ಸೂರ್ಯಾಸ್ತ ಆಯ್ತಲ್ಲ ಅಂತ ಹೇಳಿ ಕರ್ಕೊಂಡು ಮನೆಗೆ ಬಂದು. ಇದರ ಮಧ್ಯದಲ್ಲಿ ಮಹಾಭಾರತದಲ್ಲಿ 20 ಪುಟ ಮುಂದೆ ಹೋಗ್ತದೆ. ಏನಿದೆ ಮಧ್ಯದಲ್ಲಿ ಅಂದರೆ ಸಮುದ್ರ ಮಥನದ ಕಥೆ ಎಲ್ಲ ಇದೆ. ಆ ಕಥೆಯನ್ನು ನಿಮಗೆ ಹೇಳುವುದಿಲ್ಲ, ನನಗಿಂತ ಹೆಚ್ಚು ಬಾರಿ ಕೇಳಿದ್ದೀರಿ ಅನ್ನೋ ಕಾರಣದಿಂದ. ಒಂದು ಸಮುದ್ರ ಮಥನ ಹೇಗೆ ಬಂತು, ಏನು ಕಥೆ ಎಲ್ಲ ಬಹಳ ವಿಸ್ತಾರವಾದ ಕಥೆ ಮಹಾಭಾರತದಲ್ಲಿ ಇದೇ ಭಾಗದಲ್ಲಿ ಬಂದಿದೆ. ವಿನತೆಯನ್ನು ಕದ್ರು, ನಾನು ನೀನು ಸೇರಿ ಒಂದು ಪಂಥ ಮಾಡೋಣ. ಪಂಥ ಮಾಡುವುದಂದ್ರೆ ಏನು? ನೀವು ಬೆಟ್ಟು ಅಂತ ಹೇಳ್ತೀವ, ಕಟ್ಟು, ಒಂದು ಜೂಜು ಇದ್ದ ಹಾಗೆ ನಾನು ನೀನು ಸೇರಿ ಒಂದು ಪರಸ್ಪರ ಪಂಥ. ಏನು ಪಂಥ? ಈಗ ಉಚ್ಚೈಶ್ರವಸ್ಸಿನ ಬಗ್ಗೆ ನಾನು ನಿನ್ನೆ ಕಥೆ ಹೇಳಿದ್ದೇನೆ. ನಾನು ನೀನು ಇಬ್ಬರು ಒಟ್ಟಿಗೆ ನೋಡಿದ್ದೀವಲ್ಲ, ಹೇಗೆ ನೋಡಿದ್ದೇವೆ, ನಮ್ಮ ದೃಷ್ಟಿಯ ಶಕ್ತಿ ಎಷ್ಟಿದೆ ಅಂತ ನೋಡಿ ಒಂದು ಪಂಥ. ಅದು ಹೇಗಿದೆ ಅಂತ ನೀನು ಹೇಳಬೇಕು, ಹೇಗಿದೆ ಅಂತ ನಾನು ಹೇಳ್ತೇನೆ. ನೀನು ಹೇಳಿದ್ದು ವ್ಯತ್ಯಾಸ ಬಂದರೆ ಪಂಥ. ಅದಕ್ಕೆ ಏನು ಆಗ್ಬೋದು? ನೀನು 50,000 ಕೊಡಬೇಕು, ನಾನು ಸೋತ್ರೆ ನಾನು 50,000 ಕೊಡಬೇಕು, ಒಟ್ಟು ಪಂಥ. ಸರಿ, ಇಂಥ ವಿನತೆಗೆ ಖುಷಿ ಆಯಿತು. ನೀನೇ ಹೇಳಿದ್ದು ಕಥೆ, ನಿಂಗೆ ನನಗೆ ಹೆಚ್ಚು ಗೊತ್ತು, ತೋರಿಸಿದ್ದಿ. ನಾನು ಅದನ್ನು ನಖಶಿಕಾಂತವಾಗಿ ನೋಡಿ ಭಾರಿ ಖುಷಿ ಪಟ್ಟಿದ್ದೇನೆ. ಎಷ್ಟು ಚಂದದ ಬಾಲ, ಎಷ್ಟು ಚಂದದ ಕಿವಿ, ಏನು ಅದು ಕುಣಿದು ಕುಪ್ಪಳಿಸಿ ಕೆನೆಯ್ತಾ ಇದ್ರೆ ಆ ಕೆನೆಯನ್ನು ಕೇಳುವುದೇ, ಆ ಹರೇಶಾಕಾರವನ್ನು ಕೇಳುವುದೇ ಒಂದು ಖುಷಿ. ಸರಿ, ಅದು ಪೂರ್ತಿಯಾಗಿ ಬಿಳಿಯಾಗಿದೆಯಾ ಅಥವಾ ಚೂರು ಕಪ್ಪಿದೆಯಾ ಅಂತ ಕೇಳಿದ್ಲಿ ಇವಳು. ವಿನತೆ ಹೇಳ್ತಾಳೆ, ನಖಶಿಕಾಂತವಾಗಿ ಬಿಳಿ, ಸ್ವಚ್ಛವಾದಂತಹ ಬಣ್ಣ ಉಚ್ಚೈಶ್ರವಸ್ಸಿನದ್ದು. ಇಲ್ಲ, ಅದರ ಬಾಲ ಕಪ್ಪಿದೆ. ಇವಳು ಶುರು ಮಾಡಿ. ಇವಳು ವಿನತೆ ಹೇಳ್ತಾಳೆ, ಇಲ್ಲ, ಸಂಪೂರ್ಣ ಬಿಳಿ. ನಾನು ಸಾಕ್ಷಾತ್ ನೋಡಿದೆ, ಬಾಲದ ಬಗ್ಗೆ ಭಾರಿ ಆಸಕ್ತಿಯಿಂದ ನೋಡಿದ್ದೇನೆ ನಾನು. ಯಾಕಂದ್ರೆ ಬಾಲ, ಅದರಲ್ಲಿ ಆ ಬಿಳಿಯಾದ ಕೂದಲು, ನಮ್ಮ ದೇವರಿಗೆ ನಾನು ಹಾಕತಕ್ಕಂತಹ ಚಾಮರದ ಸ್ಥಿತಿಗೂ ಅದು ಬೀಸಿದಾಗ ಬರುವ ಗಾಳಿಗೂ ವ್ಯತ್ಯಾಸವೇ ಇರಲಿಲ್ಲ. ಅಷ್ಟು ಸುಂದರವಾದ ಬಾಲ, ಬೆಳ್ಳಗೆ ಚಾಮರದ ಹಾಗೆ ಫಳಫಳಾಯಮಾನವಾದ ಬಾಲ ನಾನು ಗಮನಿಸಿದ್ದೆ. ಇಲ್ಲ, ನೀನು ಸರಿಯಾಗಿ ನೋಡಲಿಲ್ಲ, ನಾನು ನೋಡಿದ್ದೇನೆ, ಅದು ಕಪ್ಪು. ವಿನತೆ ಹೇಳ್ತಾಳೆ, ಅಲ್ಲ, ಅದು ಬೆಳ್ಳಗೆ. ಹಾಗಾದರೆ ಪಂಥ ಮಾಡುವ. ಏನು ಪಂಥ? ವಿನತೋವಾಚ ಶ್ವೇತ ಏವಾಶ್ವರಾಜೋಯಂ ಕಿಂ ವಾ ತ್ವಂ ಮನ್ಯಸೇ ಶುಭೆ ಬ್ರೂಹಿ ವರ್ಣಂ ತಮಪ್ಯಸ್ಯ ತತೋತ್ರ ವಿಪಣಾವಹೇ. ನಾವು ಪರಸ್ಪರ ಪಣ ಅಂತ ಹೇಳಿದರೆ ಪಣಕ್ಕಿಡೋಣ ಅಂತ. ಕದ್ರೂರುವಾಚ ಕೃಷ್ಣವಾಲಮಹಂ ಮನ್ಯೇ ಹಯಮೇನಂ ಶುಚಿಸ್ಮಿತೆ ಏಹಿ ಸಾರ್ಧಂ ಮಯಾ ದಿವ್ಯ ದಾಸೀ ಭಾವಾಯ ಭಾಮಿನಿ. ಕದ್ರುವಿಗೆ ಅಷ್ಟು ಸಾಕು. ಅವಳು ಹೇಳ್ತಾಳೆ, ಅದರ ಬಾಲ ಕಪ್ಪು ಅಂತ ನಾನು ಪಣಕ್ಕಿಡ್ತೇನೆ. ಪಣ ಏನು ಅಂದರೆ ಸೋತವರು ಗೆದ್ದವರ ದಾಸಿ ಆಗಬೇಕು. ವಿನತೆಗೆ 100ಕ್ಕೆ 100 ಸ್ಪಷ್ಟ ಇದೆ. ಅದರ ಬಾಲ ಬೆಳ್ಳಗಿದೆ, ಕಣ್ಣಾರೆ ಕಂಡದ್ದು. ಅದರ ಜೊತೆಗೆ ಇವಳು ಅದನ್ನು ವರ್ಣನೆ ಬೇರೆ ಮಾಡಿದ್ದಾಳೆ. ಈಗ ಇವಳು ಹೇಳ್ತಾ ಇದರ ಬಾಲ ಕಪ್ಪು ಅಂತ. ಯಾಕೋ ಇವಳಿಗೆ ತಲೆ ಕೆಟ್ಟಿದೆ. ಏನೇ ಇರಲಿ, ದಾಸಿ ಭಾವ ಅಲ್ಲ, ಇದಕ್ಕೆ ಒಪ್ಪಿದ್ದೇನೆ ಅಂತ ವಿನತೆ ಹೇಳಿತು. ಹೋಗಿ ನೋಡಿ ಬರುವ ಅಂದು. ಈಗ ಬೇಡ, ನಾಳೆ ಬೆಳಿಗ್ಗೆ ನೋಡುವ ಅಂತ ಹೇಳಿದ್ದು ಕದ್ದು. ನಾಳೆ ಬೆಳಿಗ್ಗೆ, ಯಾಕಂದ್ರೆ ಈಗ ರಾತ್ರಿ ಆಗ್ತಾ ಬಂತು. ಆಮೇಲೆ ಅಲ್ಲೆಲ್ಲೋ ಬಿಳಿ ಇರುವುದು, ರಾತ್ರಿ ಆದದ್ರಿಂದ ಕಪ್ಪು ಕಾಣಿಸೋದು, ಆಮೇಲೆ ಅದು ಸರಿ ಇಲ್ಲ, ಅದು ಮತಪೆಟ್ಟಿಗೆ ಸರಿ ಇಲ್ಲ ಅಂತ ಗಲಾಟೆ ಮಾಡಿದ ಹಾಗೆಲ್ಲ ಆಗ್ತದೆ. ಆದ್ರಿಂದ ಆ ವಿಷಯಗಳೆಲ್ಲ ಬೇಡ. ನಾಳೆ ಬೆಳಿಗ್ಗೆ ಸೂರ್ಯೋದಯ ಆದ ಮೇಲೆ ನಾವು ಹೋಗಿ ಸಮುದ್ರ ತೀರದಲ್ಲಿ ಉಚ್ಚೈಶ್ರವಸ್ಸು ನೋಡ್ಕೊಂಡು ಬರೋಣ. ಇಷ್ಟಾಗಿ ಅವರವರ ಆಶ್ರಮಕ್ಕೆ ಸಾಗಿದ್ದಾರೆ ಕದ್ರು ಮತ್ತು ವಿನತೆ. ಕದ್ರು ಮನೆಗೆ ಹೋದವಳೆ ಮಕ್ಕಳನ್ನೆಲ್ಲ ಕರೆದು ಅವರಿಗೆ ಹೇಳಿದ್ಲು, ನಿಮಗೊಂದು ಜವಾಬ್ದಾರಿ, ಯಾರು ಮಾಡ್ತೀರಿ ಅಂತ ಹೇಳಿ ಅವರಿಗೆ ವರ ಕೊಡ್ತೇನೆ. ಎಲ್ಲರೂ ಮಾಡ್ತೇನೆ ಅಂತ ಹೇಳಿದರೆ ಬಹಳ ಸಂತೋಷ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಗ್ತದೆ. ಆ ಮಕ್ಕಳು ಕೇಳಿದ್ರು, ಏನಮ್ಮ ಹೇಳು, ಆದೇಶವನ್ನು ಕಾಯ್ತಾ ಇದ್ದೇವೆ, ಮಾಡಿ ಮುಗಿಸ್ತೇವೆ. ನಾನು ನನ್ನ ಸವತಿಯಾದ ವಿನತೆಯ ಜೊತೆಗೆ ಪಣಕ್ಕಿಟ್ಟಿದ್ದೇನೆ. ಉಚ್ಚೈಶ್ರವಸ್ಸಿನ ಬಾಲ ಕಪ್ಪು ಅಂತ ಹೇಳಿ ನಾನು ಒಂದು ವೇಳೆ ಸೋತ್ರೆ ಅವಳ ದಾಸಿ ಆಗಬೇಕಾಗ್ತದೆ. ನೀವೆಲ್ಲ ದಾಸಿ ಪುತ್ರರು ಅಂತ ಹೇಳುವಂತಹ ಕೆಟ್ಟ ಅಪವಾದಕ್ಕೆ ಈಡಾಗ್ತೀರಿ ಪ್ರಪಂಚದಲ್ಲಿ. ಆದ್ರಿಂದ ರಾಜ್ಞಿ ಪುತ್ರರು ಅಂತ ನೀವು ಕರೆಸಿಕೊಳ್ಳಬೇಕಾದ್ರೆ ನನಗೆ ಉಪಕಾರ ಮಾಡಬೇಕು. ಏನಂದ್ರೆ, ನೀವು ಹೇಗೂ ಕಾಮರೂಪಿಗಳು,
ನೀವೆಲ್ಲ ದಪ್ಪ ದಪ್ಪಕ್ಕಿರ್ತಕ್ಕಂಥ ಸರ್ಪಗಳೆಲ್ಲ ಕೂದಲಿನ ಆಕಾರದ ಶರೀರವನ್ನು ಪಡೆದು ಹೋಗಿ ಆ ಉಚ್ಚೈಶ್ರವಸ್ಸಿನ ಬಾಲದಲ್ಲಿ ಹೋಗಿ ಸೇರಿಕೊಳ್ಬೇಕು. ಕಪ್ಪು ಹಾವುಗಳು ರೋಮದ ರೂಪದಲ್ಲಿ ಅಲ್ಲಿ ಬಂದು ಸೇರಿದರೆ ಅದು ಬಾಲ ಕಪ್ಪಾಗಿ ಕಾಣಿಸಬೇಕು. ಸರ್ಪಗಳು ಒಂದೇ ಮಾತಲ್ಲಿ ಹೇಳಿದ್ವಿ, ಇದಾಗುವುದಿಲ್ಲ ಅಂತೇಳಿ. ನಾವು ಆ ರೀತಿಯ ಅನ್ಯಾಯ ಮಾಡುವುದಿಲ್ಲ. ನಮಗೆ ನೀನು ಹೇಗೆ ತಾಯಿಯೋ ವಿನತೆಯೂ ನಮ್ಮ ತಾಯಿ. ನಿನ್ನಲ್ಲಿ ಎಷ್ಟು ನಮಗೆ ಗೌರವ ಇದೆಯೋ ವಿನತಾ ಮಾತೆಯಲ್ಲೂ ಕೂಡ ಅಷ್ಟೇ ಗೌರವ ಇದೆ. ಅವಳು ಜಪ ಮಾಡ್ತಾ ಇರುವಾಗ ನಮ್ಮನ್ನು ಉಪದ್ರವ ಮಾಡುವುದಕ್ಕೆ ನೀನು ಕಳಿಸ್ತೀಯಲ್ಲ, ನಾವು ಹೋಗಿ ಆಕೆಯ ಜಪ ಇನ್ನೂ ಚೆನ್ನಾಗಿ ಆಗಲಿ ಅಂತ ಉಪದ್ರವ ಮಾಡುವುದು. ಯಾಕಂದ್ರೆ ಉಪದ್ರವ ಮಾಡ್ತಾ ಇದ್ದಾಗಲೂ ಜಪ ಮಾಡಿದರೆ ಪುಣ್ಯ ಜಾಸ್ತಿ ಅಲ್ವಾ. ವಿಕಾರ ಹೇತೌ ಸತಿ ವಿಕ್ರಿಯಂತೆ ಯೇಷಾಂನ ಚೇತಾಂಸಿ ತಯೇವ ಧೀರಾಹ. ತಮ್ಮ ಮನಸ್ಸು ವಿಚಲನೆ ಆಗುವುದಕ್ಕೆ ಬೇಕಾದಷ್ಟು ಉಪದ್ರವಗಳಿದ್ದಾಗಲೂ ಕೂಡ ಮನಸ್ಸನ್ನು ಸ್ಥಿರೀಕರಿಸಿ ಯಾರು ಅನುಷ್ಠಾನ ಮಾಡ್ತಾನೆ ಅವನು ಧೀರ. ಅವನು ಮಾಡಿದ ಅನುಷ್ಠಾನಕ್ಕೆ 100ಕ್ಕೆ ಶತಗುಣವಾದ ಫಲಪ್ರಾಪ್ತಿಯಾಗ್ತದೆ. ಹಾಗೆ ನೀನು ಹೇಳಿದಿಂತ ನಾವು ಮಾಡ್ತಾ ಇದ್ದೇವೆ, ಆದರೆ ತಪ್ಪಮ್ಮ, ಹಾಗೆ ಮಾಡಕೂಡದು, ತಪ್ಪು ಮಾಡಬಾರ್ದು. ತಾವು ತಪ್ಪು ಮಾಡಿದರೆ ಎಷ್ಟು ಅಪರಾಧವೋ ಮತ್ತೊಬ್ಬರಲ್ಲಿ ತಪ್ಪು ಮಾಡಿಸಿದರೆ ಅದು 100ರಷ್ಟು ಅಪರಾಧ. ಮಾಡಿಸಿದ ಅಪರಾಧ ಮಾಡಿದ ಅಪರಾಧಕ್ಕಿಂತ ದೊಡ್ಡದು. ಯಾಕಂದರೆ ಯಾರು ಮಾಡಿದನೋ ಅವನ ಅಪರಾಧದ 100ರಷ್ಟು ತಪ್ಪು ಮಾಡಿಸಿದಂತಹ ಜ್ಞಾನಿಗೆ ಬರ್ತದೆ. ಅಪರಾಧ ಅಂತ ಗೊತ್ತಿದ್ದೂ ಕೂಡ ಇನ್ನು ಮಕ್ಕಳ ಮೂಲಕ ಅಪರಾಧ ಮಾಡಿಸ್ತಾ ಇದೆಯಲ್ಲ, ಇದನ್ನು ನಾವು ಮಾಡುವುದಿಲ್ಲ ಅಂತ ಸ್ಪಷ್ಟವಾಗಿ ನಿರಾಕರಿಸಿದರೆ ಅಮ್ಮನಿಗೊಂದು ಸಿಟ್ಟು ಬಂತು. ಅಮ್ಮ ಯೋಚನೆ ಮಾಡ್ತಾಳೆ, ಈ ಮಕ್ಕಳು ಇದನ್ನು ಮಾಡದೆ ಹೋದರೆ ನಾಳೆ ಬೆಳಿಗ್ಗೆ ಬಾಲ ಬಿಳಿ ಬಾಲ ಅಂತಾದರೆ ಅದರ ಪರಿಣಾಮ ನಾನು ಆಕೆಯ ದಾಸಿಯಾಗಬೇಕಾಗ್ತದೆ. ಸಾವಿರಾರು ಮಕ್ಕಳ ತಾಯಿಯಾದ ನಾನು ಅರ್ಧಂಬರ್ಧ ಊನ ವಿಕಲಾಂಗನಾದಂತಹ ಮಗನಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಅವಳ ದಾಸಿಯಾಗುವುದು ಅಂದರೆ ಏನರ್ಥ? ಸಾಧ್ಯವೇ ಇಲ್ಲ. ಮಕ್ಕಳ ಮೇಲೆ ಸಿಟ್ಟು ಬಂದು ಶಾಪ ಕೊಟ್ಬಿಟ್ಟು, ಇದು ಸ್ವಾರ್ಥಪರಾಯಣತೆ ಅಂದರೆ ಹಾಗೆ. ನಾನು ಅಮ್ಮ ಹೇಳಿದ ಕೆಲಸ ಮಾಡುವುದಿಲ್ಲ, ಒತ್ತಾಯ ಮಾಡಿ ಹೇಳ್ತಾ ಇದ್ದೇನೆ, ಮಾಡಲಿಲ್ಲ ಅಂದರೆ ನನ್ನ ಕೋಪಕ್ಕೆ ಈಡಾಗ್ತೀರಿ ಅಂತ 2ನೇ ಎಚ್ಚರಿಕೆಯನ್ನು ಕೊಟ್ಟರು. ಮಕ್ಕಳು ಹೇಳಿ, ನಾವು ಅಪರಾಧ ಮಾಡುವುದಿಲ್ಲ ಅಮ್ಮ, ನಿನ್ನ ಹತ್ರ ಕೈ ಮುಗಿದು ಕೇಳಿಕೊಳ್ತೇವೆ, ಹೀಗೆ ಮಕ್ಕಳ ಮುಂದೆ ಮಕ್ಕಳಲ್ಲಿ ಅಪರಾಧ ಮಾಡಿಸ್ಕೂಡದು. ಆಗ ಅಮ್ಮ ಹೇಳ್ತಾಳೆ, ನಾವ ಪದ್ಯಂತ ಏ ವಾಕ್ಯಂ ತಾನ್ ಶಶಾಪ ಭುಜಂಗಮನ್. ತನ್ನ ಮಾತನ್ನು ಒಪ್ಪದೇ ಇದ್ದ ಭುಜಂಗಮಗಳಿಗೆ ಶಾಪವನ್ನು ಕೊಡ್ತಾಳೆ. ಸರ್ಪಸತ್ರೇ ವರ್ತಮಾನೆ ಪಾವಕೋವ ಪ್ರದಕ್ಷ್ಯತಿ. ಸರ್ಪಸತ್ರವು ನಡೀತಾ ಇರುವಾಗ ಅಗ್ನಿಯು ನಿಮ್ಮನ್ನೆಲ್ಲ ಸುಟ್ಟು ಹಾಕಿಬಿಡಲಿ. ಸರ್ಪಗಳಿಗೆ ಒಂದು ವಿಶೇಷ ಶಕ್ತಿ ಇದೆ ಅಂತೆ. ಅಗ್ನಿಯಲ್ಲಿ ಬಿದ್ದರೂ ಕೂಡ ಅಗ್ನಿ ಅವುಗಳನ್ನು ಸುಡ್ಲಿಕ್ಕಾಗುವುದಿಲ್ಲ ಅನ್ನೋ ಒಂದು ಶಕ್ತಿ. ಈಗ ಅಗ್ನಿಯಲ್ಲಿ ಬಿದ್ದಾಗ ಅಗ್ನಿ ನಿಮ್ಮನ್ನು ಸುಡಬೇಕು ಅಂತಾದರೆ ಶಾಪವೇ ಬೇಕು, ಬೇರೆ ಮಾರ್ಗ ಇಲ್ಲ. ಹಾಗಾಗಿ ತಾಯಿಯಾಗಿ ಕದ್ರು ಆ ಮಕ್ಕಳಿಗೆ ಶಾಪ ಕೊಟ್ಟಲು. ಸರ್ಪಸತ್ರೇ ವರ್ತಮಾನೇ, ನಿಮ್ಮನ್ನೆಲ್ಲ ಪಾವಕಃ ವಹ ಪ್ರದಕ್ಷ್ಯತಿ. ಪಾವಕ ಎಲ್ಲರನ್ನೂ ಪವಿತ್ರೀಕರಿಸುವವ ಅಂಥವ ಈಗ ಮಾತೃಶಾಪದಗ್ಧರಾದಂತಹ ನಿಮ್ಮನ್ನು ಪವಿತ್ರೀಕರಿಸುವುದಕ್ಕೋಸ್ಕರ ದಹನ ಮಾಡಿ ಹಾಕ್ತಾನೆ. ಪ್ರದಕ್ಷ್ಯತಿ ಅಂತ ಸುಟ್ಟು ಹಾಕಿಬಿಡ್ತಾನೆ ಅಂತ ಶಾಪವನ್ನು ಕೊಟ್ಟು. ಅದು ಎಲ್ಲಿ? ಜನಮೇಜಯಸ್ಯ ರಾಜಋಷೇ ಪಾಂಡವೇಯಸ್ಯ ಧೀಮತಃ. ಪಾಂಡವರ ವಂಶದಲ್ಲಿ ಆವಿರ್ಭವಿಸಿದಂತಹ ಮಹಾಬುದ್ಧಿಶಾಲಿಯಾದ ಧೌಮ್ಯರ ಅನುಗ್ರಹವನ್ನು ಪಡೆದಂತಹ ಆ ಜನಮೇಜಯನ ಸರ್ಪಸತ್ರದಲ್ಲಿ ಬೆಂಕಿಯು ನಿಮ್ಮನ್ನು ಸುಟ್ಟು ಹಾಕಲಿ ಅಂತ ಒಂದು ಶಾಪವನ್ನು ಕೊಟ್ಟಳು. ಹೀಗೆ ಶಾಪವನ್ನು ಪಡೆದ ನಂತರ ಅನ್ಯೇಷಾಮಪಿ ಸತ್ವಾನಾಂ ನಿತ್ಯಂ ದೋಷ ಪರಾಸ್ತು ಯೇ ತೇಷಾಂ ಪ್ರಾಣಾಂತಿಕೋ ದಂಡಃ ದೈವೇನ ವಿನಿಪಾತ್ಯತೆ ಏವಂ ಸಂಭಾಷ್ಯ ದೇವಸ್ತು ಪೂಜ್ಯ ಕದ್ರುಂಚ ತಾಂತದ. ಚತುರ್ಮುಖ ಬ್ರಹ್ಮನಿಗೆ ಇವಳು ಮಕ್ಕಳಿಗೆ ಶಾಪ ಕೊಟ್ಟದ್ದು ಕೇಳಿಸಿ, ಅವ ಈಕೆಗೆ ಅಜ್ಜ ಆಗಬೇಕು. ಅಜ್ಜನಾದಂತಹ ಚತುರ್ಮುಖ ಬ್ರಹ್ಮ ಬಂದು ಹೇಳ್ತಾನೆ, ಶಾಪ ಕೊಟ್ಬಿಟ್ಟಿಯ ಮಕ್ಕಳಿಗೆ? ಕೊಟ್ಟದ್ದು ಒಳ್ಳೇದಾಯ್ತು. ಇವ ಹೀಗೆ ಹೇಳ್ತಾ ಇರುವ ಹೊತ್ತಿಗೆ ಆ ಕಡೆಯಿಂದ ಮರೀಚಿಯು ಬಂದ. ಮರೀಚಿ ಈ ಮಕ್ಕಳಿಗೆ ಅಜ್ಜ ಆಗಬೇಕು. ಕಶ್ಯಪನು ಬಂದ, ಅವ ಅಪ್ಪ ಆಗಬೇಕು. ಈಗ ಒಬ್ಬ ಪಿಜ್ಜ, ಒಬ್ಬ ಅಜ್ಜ, ಒಬ್ಬ ಅಪ್ಪ. ಅಪ್ಪ, ಅಜ್ಜ, ಪಿಜ್ಜ, ಪಿತೃ ಪಿತಾಮಹ ಪ್ರಪಿತಾಮಹ 3 ಜನರು ಬಂದಿದ್ದಾರೆ, ಕಶ್ಯಪ, ಮರೀಚಿ ಮತ್ತು ಚತುರ್ಮುಖ ಬ್ರಹ್ಮ. ಬ್ರಹ್ಮ ಹೇಳ್ತಾನೆ, ಒಳ್ಳೆ ಶಾಪ ಕೊಟ್ಟಿ. ಆಗ ಮರೀಚಿಗೆ ಹೇಳ್ತಾನೆ, ಯಾಕೆ ಹೀಗಾಯಿತು ಅಪ್ಪ ಅಂತ ಹೇಳ್ತಾನೆ. ಕಶ್ಯಪ ಹೇಳ್ತಾನೆ, ನನ್ನ ಮಕ್ಕಳನ್ನು ಸಾಯಿಸಿದ್ಯಲ್ಲ ನೀನು, ನಿನ್ನ ಮಕ್ಕಳು ಹೇಗೋ ನನ್ನ ಮಕ್ಕಳು ಹೌದಲ್ವ ಅವರು.
ಅದನ್ನ ಮಕ್ಕಳಿಗೆ ಏನಾದರೂ ಉಪದ್ರವ ಮಾಡಬೇಕು ಅಂತಾದರೆ ಅಮ್ಮ ಅನಿಸಿದ ವ್ಯಕ್ತಿ ಅಪ್ಪನ ಹತ್ರ ವಿಚಾರಿಸಬೇಕೋ ಬೇಡ. ನನ್ನ ಹತ್ರ ಒಂದು ಅನುಜ್ಞೆಯನ್ನು ಪಡೆದೆ ನನ್ನ ಮಕ್ಕಳಿಗೆ ಶಾಪ ಕೊಟ್ಟಿಯ ನೀನು ಅಂತ ಕದ್ರುವನ್ನು ಕಶ್ಯಪ ಪ್ರಶ್ನಿಸ್ತಾ ಇದ್ದಾನೆ. ಆವಾಗ ಚತುರ್ಮುಖ ಬ್ರಹ್ಮ ಎಲ್ಲರನ್ನು ಸಮಾಧಾನ ಮಾಡ್ತಾ ಹೇಳ್ತಾನೆ, ನೋಡು ಕಶ್ಯಪ, ಈ ಸರ್ಪಗಳು ಒಂದು ಬಾರಿಗೆ ಒಂದು ಮೊಟ್ಟೆ ಇಡುವುದಲ್ಲ, ಸಾವಿರಾರು ಮೊಟ್ಟೆಗಳನ್ನಿಟ್ಟು ಆ ಅಷ್ಟೂ ಮೊಟ್ಟೆಗಳಲ್ಲಿ ಯಾವುದೋ ಕೆಲವು ಮೊಟ್ಟೆಗಳು ಮತ್ತೆ ಸರ್ಪಗಳಾಗಿ ಹುಟ್ಟುವುದು. ಆದರೆ ಈಗ ಹಾಗಾಗ್ತಾ ಇಲ್ಲ ನೋಡು. ಈ ಕದ್ರುವಿನ ಕಾರಣದಿಂದ ಈ ಹುಟ್ಟಿದ ಸರ್ಪಗಳು ಅವುಗಳು ಸಾವಿರಾರು ಮೊಟ್ಟೆಗಳನ್ನಿಟ್ಟು ಒಂದೊಂದು ಸರ್ಪಗಳು ಸಾವಿರಾರು ಮಕ್ಕಳಿಗೆ ಒಂದೊಂದು ಪ್ರಸವದಲ್ಲಿ ಅಪ್ಪಂದಿರು ಅಮ್ಮಂದಿರು ಆಗ್ತಾ ಇದ್ದಾರೆ. ಪ್ರಪಂಚದಲ್ಲಿ ಎಲ್ಲಿ ನೋಡಿದರೂ ಸರ್ಪಗಳು ಅನ್ನುವ ಪ್ರಸಂಗ ಬಂದು ಹೋಗಿದೆ. ಅದು ಸಾಮಾನ್ಯ ಸರ್ಪಗಳ ಹಿಂಸ್ರಾಹ ಆಶೀವಿಷಾ ಚಕ್ಷುಶ್ರವ, ಕಿವಿ ಇಲ್ಲ, ದಾರಿ ಬಿಡು ಅಂತ ಹೇಳಿದ್ರು ಅದಕ್ಕೆ ಕಿವಿ ಕೇಳಿಸೋದಿಲ್ಲ. ಕೊನೆಗೆ ಕೋಲಲ್ಲಿ ನಲಕೆ ಪಠ ಅಂತ ಹೊಡಿಬೇಕು. ಹೊಡೆದಾಗ ಇವುಗಳಿಗೆ ಸಿಟ್ಟು, ಎಂಥ ಸಿಟ್ಟುಗಳು! ಶೀಘ್ರ ಕೋಪ, ಬಾಯಿಯಲ್ಲಿ ವಿಷ ತುಂಬಿಕೊಂಡಿರ್ತಕ್ಕಂತಹ ಆಶಿ ವಿಷಗಳು, ತಾವು ಶರೀರದಲ್ಲಿ ವಿಷ ಜಾಸ್ತಿ ಆದಾಗ ವಿಷವನ್ನು ತುಂಬಿಕೊಂಡಿರುವುದಕ್ಕಾಗದೆ ಅಲ್ಲಲ್ಲಿ ವೀರ್ಯಸ್ಖಲನ ಮಾಡಿಕೊಂಡ ಹಾಗೆ ತಮ್ಮ ವಿಷವನ್ನು ಕಾರತಕ್ಕಂತಹ ಸರ್ಪಗಳು. ಅದು ಕಾರಿದ ವಿಷಯಗಳು ಭೂಮಿಯಲ್ಲಿ ವಿಷಗಳು ಭೂಮಿಯಲ್ಲಿ ಬಿದ್ದಂತಹ ಪ್ರಸಂಗದಲ್ಲಿ ಒಬ್ಬರು ಕಾಲಿಟ್ಟರೆ ಅವರ ಕಾಲು ಕೊಳೆತು ಹೋಗುವಂತಹ ರೋಗಗಳು ಜನರಿಗೆ ಬರುವ ಹಾಗೆ ಪ್ರಪಂಚದಲ್ಲೆಲ್ಲ ಕೆಟ್ಟ ಸರ್ಪಗಳು ಜಾಸ್ತಿ ಆಗಿ ಹೋಗಿದ್ದಾವೆ. ಪ್ರಪಂಚದಲ್ಲಿ ಯಾವುದೇ ಜನಾಂಗದ ಜನಸಂಖ್ಯೆ ಜಾಸ್ತಿ ಆದರೆ ಆ ಸಂಖ್ಯೆಯನ್ನು ಇಳಿಸುವುದಕ್ಕೆ ಒಂದು ವ್ಯವಸ್ಥೆ ಆಗಿಯೇ ಆಗ್ತದೆ ಅನ್ನೋದು ಪ್ರಕೃತಿಯ ನಿಯಮ. ಆ ನಿಯಮದ ಪ್ರಕಾರ ಅಮ್ಮ ಶಾಪ ಕೊಟ್ಟಿದ್ದಾಳಪ್ಪ ಮಕ್ಕಳಿಗೆ, ಅದರಿಂದ ಬೇಸರಿಸಬೇಡ. ಪ್ರಕೃತಿ ನಿಯಮಕ್ಕೆ ಬದ್ಧವಾಗಿ ಏನೇನು ನಡೆಯುತ್ತೋ ಅದರ ಬಗ್ಗೆ ಯಾರೂ ಬೇಸರಿಸಬಾರ್ದು. ಅದನ್ನು ಗೌರವಿಸಿ ಕೈ ಮುಗಿಬೇಕು. ನಮ್ಮ ಮನೆ ಪೂರ್ವಾಭಿಮುಖವಾಗಿದೆ. ಸೂರ್ಯೋದಯ ಪೂರ್ವದಲ್ಲಿ ಆಗ್ತದೆ. ಪೂರ್ವದಲ್ಲಿ ಆಗುವ ಸೂರ್ಯೋದಯದಿಂದಾಗಿ ಬಿಸಿಲು ಕಿಟಕಿಯ ಮೂಲಕ ಇವ ದೇವರ ಕೋಣೆಯಲ್ಲಿ ಕೂತಾಗ ಇವನ ಬೆನ್ನಿಗೆ ಬೀಳ್ತದೆ. ಇವನಿಗೆ ಸಿಟ್ಟು, ಇವನ ಮುಖಕ್ಕೆ ಬೀಳ್ತದೆ ಅಲ್ವಾ, ಇವನ ಮುಖಕ್ಕೆ ಸೂರ್ಯನ ಬಿಸಿಲು ಬೀಳ್ತದೆ. ಇವನಿಗೆ ಸಿಟ್ಟು, ಸೂರ್ಯ ಯಾಕೆ ಇದೇ ದಿಕ್ಕಲ್ಲಿ ಉದಯಿಸುವುದು? ಆದರೆ ಅವನ ಇಂಜಿನಿಯರ್ ಹೇಳ್ತಾನೆ, ನೀನು ಯಾಕೆ ಪೂರಕ್ಕೆ ಮುಖ ಮಾಡಿ ಕಟ್ಟಿದ್ದು ಮನೆಯನ್ನು? ಇವನಿಗೆ ಸೂರ್ಯನ ಮೇಲೆ ಸಿಟ್ಟು, ನನ್ನ ಮೇಲೆಯೇ ಸೂರ್ಯನ ಬಿಸಿಲು ಬೀಳ್ತದೆ ಹಾಗೆ ಅಂತೇಳಿ ಮನೆಯನ್ನೇ ದಕ್ಷಿಣಕ್ಕೆ ಮುಖ ಮಾಡೋಣ, ಆ ವಾಸ್ತು ಪ್ರಕಾರ ತಪ್ಪಾಗ್ತದೆ. ಈ ಪ್ರದೇಶದಲ್ಲಿ ಉತ್ತರದ ಕಡೆಗೆ ನೀರು ಹರಿಯುವ ಹಾಗೆ ತಗ್ಗಿರತಕ್ಕಂತಹ ಈ ಭೂಭಾಗದಲ್ಲಿ ನಾನು ಪೂರ್ವಾಭಿಮುಖವಾಗಿ ಮನೆಯನ್ನು ಕಟ್ಟುವುದೇ ಆಯದ ಪ್ರಕಾರ, ವಾಸ್ತುವಿನ ಪ್ರಕಾರ, ಆಲಯ ಪದ್ಧತಿಯ ಪ್ರಕಾರ ನಿಯಮಿತವಾದದ್ದು. ಅದನ್ನು ವ್ಯತ್ಯಾಸ ಮಾಡುವ ಹಾಗಿಲ್ಲ. ಆದರೆ ಇವನಿಗೆ ಪ್ರತಿ ದಿವಸ ಸಿಟ್ಟು, ಈ ಕಡೆಯಿಂದ ಉದಯಿಸಿದರೆ ಚಂದ ಇರ್ತಿತ್ತು, ಈ ಕಡೆ ಉದಯಿಸ್ತಾನೆ ಅಂತ ಸಿಟ್ಟು. ಹೀಗೆ ಮಾಡಿಕೊಂಡು ಬದುಕುವುದಾ? ಪ್ರಕೃತಿ ಏನು ನಡೆಯುತ್ತೆ ಅದನ್ನು ಸಂತೋಷದಿಂದ ಸ್ವೀಕಾರ ಮಾಡಬೇಕು. ಪೂರ್ವದಲ್ಲಿ ಉದಯಿಸುವ ಸೂರ್ಯನಿಂದ ಬೆಳಗ್ಗೆ ನನ್ನ ಮನೆಯ ಒಳಗೆ ಬಿಸಿಲು ಬೀಳುವುದರ ಮೂಲಕ ಮನೆಯಲ್ಲಿರತಕ್ಕಂತಹ ಎಲ್ಲ ರೀತಿಯ ರೋಗ ಕೀಟಾಣುಗಳೆಲ್ಲ ನಾಶವಾಗ್ತವೆ. ಎಷ್ಟು ಅನುಕೂಲವಾಯಿತು ಮನೆ ಕಟ್ಟಿದ್ರಿಂದ ಅಂತ. ಇದ್ದದ್ರಲ್ಲಿ ಖುಷಿ ಪಡಬೇಕಲ್ಲ, ಪ್ರಕೃತಿಯನ್ನು ಆನಂದಿಸಬೇಕು. ಪ್ರಕೃತಿಯ ಮೇಲೆ ಯಾವತ್ತೂ ಸಿಟ್ಟಾಗಕೂಡದು. ಒಂದು ಜನಾಂಗ ಮಿತಿಮೀರಿ ಬೆಳೆದಾಗ ಅದನ್ನು ಸಂಹರಿಸುವುದಕ್ಕೆ ಒಂದು ವ್ಯವಸ್ಥೆ ತಾನಾಗಿ ರೂಪಿಸಲ್ಪಡ್ತದೆ. ಅದು ಭೂಕಂಪವಾದರೂ ಆಗಬಹುದು, ಯುದ್ಧ ಪ್ರಕ್ರಿಯೆ ಬೇಕಾದರೂ ಆಗಬಹುದು, ಅಥವಾ ಅಶನಿ ಆಘಾತ ಬೇಕಾದರೂ ಆಗಬಹುದು, ಅಥವಾ ಮಟಕಿ ಹನನ ಬೇಕಾದರೂ ಆಗಬಹುದು. ಈಗ ನಡೆದಿರತಕ್ಕಂಥದ್ದು ಶಾಪ ಪ್ರಕ್ರಿಯೆ, ಅದು ಅಮ್ಮನಿಂದ ಮಕ್ಕಳಿಗೆ ಆಗಿದೆ. ಇದನ್ನು ಯಾರೂ ಕೂಡ ವಿರೋಧಿಸಕೂಡದು. ಪ್ರಕೃತಿ ನಡೆಸಿತು ಅಂತಾದರೆ ಆ ಕಡೆಗೆ ಕೈ ಮುಗಿಯಬೇಕು. ಆದ್ದರಿಂದ ಇಲ್ಲಿ ಅಮ್ಮನಾದಂತಹ ಕದ್ರುವನ್ನು ದೂಷಿಸಬಾರ್ದು, ಅಪ್ಪನಲ್ಲಿ ಕೇಳಲಿಲ್ಲ ಅಂತ ಕಶ್ಯಪ ಪ್ರಜಾಪತಿಯೂ ಕೂಡ ದೂಷಿಸಬಾರ್ದು, ಅಜ್ಜನಾದಂತಹ ಮರೀಚಿ ಯಾಕೆ ಹೀಗಾಯಿತು ಅಂತ ಬೇಸರಿಸಬಾರ್ದು. ಚತುರ್ಮುಖನಾದಂತಹ ನಾನು ಯಾರ ಹಣೆಯಲ್ಲಿ ಹೇಗೆ ಬರೆದಿದ್ದೇನೋ ಹಾಗೆ ನಡೀತಾ ಹೋಗುತ್ತೆ. ಆದ್ರಿಂದ ನನಗೂ ಕೂಡ ಅದರ ಬಗ್ಗೆ ಬೇಸರ ಇಲ್ಲ. ಸಾಯುವವರೆಲ್ಲ ಸಾಯಲಿ, ಆದರೆ ವಂಶವೇ ನಿರ್ನಾಮ ಆಗಬಾರ್ದು. ಅದಕ್ಕೆ ಏನು ಮಾಡಬೇಕು ಅಂತ ಆಲೋಚನೆ ಮಾಡಿ. ಅಷ್ಟೊತ್ತಿಗೆ ಸರ್ಪರಾಜನಾದಂತಹ ವಾಸುಕಿ ಅಲ್ಲಿದ್ದಾನೆ. ಅವ ಕೇಳಿದ ಬ್ರಹ್ಮನ ಹತ್ರ, ವಂಶ ನಿರ್ನಾಮ ಆಗಬಾರ್ದು, ಏನು ಮಾಡೋಣ? ಅಮ್ಮನ ಶಾಪ ಎಲ್ಲರಿಗೂ ತಾಗ್ತಾ ಇದೆಯಲ್ಲ. ನಿಮ್ಮಲ್ಲಿ ನಿಮ್ಮ ಮಕ್ಕಳನ್ನು ಚೆನ್ನಾಗಿ ಬೆಳೆಸಿ, ಪರಮ ಭಗವದ್ಭಕ್ತರನ್ನಾಗಿ ಬೆಳೆಸಿ ಹೆಣ್ಣು ಮಕ್ಕಳನ್ನು. ಆ ಹೆಣ್ಣು ಮಕ್ಕಳನ್ನು ಉತ್ತಮ ಬ್ರಾಹ್ಮಣನಿಗೆ ಕೊಟ್ಟು ಮದುವೆ ಮಾಡಿ, ಅದರಿಂದ ಹುಟ್ಟತಕ್ಕಂತಹ ಒಬ್ಬ ವಟು ಈ ಸರ್ಪ ಸತ್ರವನ್ನು ನಿಲ್ಲಿಸಿ ಮತ್ತೆ ಸರ್ಪಗಳಿಗೆ, ಶ್ರೇಷ್ಠ ಸರ್ಪಗಳು ಮತ್ತೆ ಬದುಕುವುದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡ್ತಾನೆ. ಅವತ್ತಿನಿಂದ ಸರ್ಪಗಳಿಗೂ ವಟುಗಳಿಗೂ ಅತ್ಯಂತ ಪ್ರೀತಿ ಉಂಟಾಗ್ತದೆ. ವಟ್ವಾರಾಧನೆಯಿಂದಾಗಿ ಸರ್ಪ ಪ್ರೀತಿ ಆಗ್ತದೆ. ಹಾಗಾಗಿ ಒಬ್ಬ ಅಂತಹ ಉತ್ತಮ ವಟು ಆರಾಧನೆ ಆಗುವ ಹಾಗೆ, ಉತ್ತಮ ವಟು ಆವಿರ್ಭವಿಸುವ ಹಾಗೆ ಸರ್ಪದ ಮಗಳನ್ನು ನೀವು ಪೋಷಿಸಿ. ವಾಸುಕಿ ಆ ಜವಾಬ್ದಾರಿಯನ್ನು ಹೊತ್ತುಕೊಂಡ.
ತನ್ನ ಮಗುವಿಗೆ ಚತುರ್ಮುಖ ಬ್ರಹ್ಮನ ಹತ್ರ ಏನು ಹೆಸರಿಡಬೇಕು ಅಂತ ಕೇಳಿ ಹೆಸರಿಟ್ಟ. ಅದು ಅನುಕೂಲ ಆಯಿತು, ಜರತ್ಕಾರು ಅಂತ ಹೆಸರಿಟ್ಟ. ಇನ್ನೊಬ್ಬ ಜರತ್ಕಾರು ಯಾವರ ಅದೇ ಹೆಸರಿನ ಮಗುವನ್ನು ಮದುವೆ ಆಗುವುದು ಅಂತ ತೀರ್ಮಾನ ಮಾಡಿದ್ದ, ಜರತ್ಕಾರುಗೆ ಸಿಕ್ಕಿದ್ಲು. ಆ ಕಾರಣದಿಂದ ಸರ್ಪಗಳನ್ನು ರಕ್ಷಿಸಬಲ್ಲಂತಹ ಒಂದು ಮಗು ಆಸ್ತಿಕ ಅಲ್ಲಿ ಆವಿರ್ಭವಿಸಿದ ಅನ್ನುವುದು ಇತಿಹಾಸ. ನಾವಿವತ್ತು ಕಥೆಯನ್ನು ಉಪಸಂಹಾರದ ಮಟ್ಟಕ್ಕೆ ತಂದುಕೊಳ್ಳುವ, ಯಾಕಂದ್ರೆ ಇವತ್ತಿಗೆ ನಮ್ಮ ಉಪನ್ಯಾಸ ಇಲ್ಲಿಗೆ ಮುಗೀತದೆ. ಇದರ ನಂತರ ಗರುಡೋತ್ಪತ್ತಿಯ ಕಥೆ ತುಂಬ ವಿಸ್ತಾರವಾಗಿ ಬರ್ತದೆ. ಆ ಗರುಡನ ಉತ್ಪತ್ತಿಯ ಕಥೆಯನ್ನು ನಾವು ಮುಂದಿನ ಭಾಗದಲ್ಲಿ ಅವಲೋಕನೆ ಮಾಡುವ. ಅಲ್ಪ ಓದಿದ್ರೆ ನಮಗೆ ಗರುಡನ ಬಗ್ಗೆ ಸರಿಯಾದ ಜ್ಞಾನ ಬರುವುದಿಲ್ಲ. ಗರುಡನ ಬಗ್ಗೆ ಜ್ಞಾನ ಅಪೇಕ್ಷಿತ. ಯಾಕೆಂದಿದ್ರೆ ಗರುಡ ಎತ್ತರದ ಕಕ್ಷೆಯಲ್ಲಿರುವ ದೇವತೆ, ಕಕ್ಷೆಯಲ್ಲಿ ಬರುವ ರುದ್ರರಿಗೆ ಸಮಾನನಾದ ಗರುಡ ವೇದ ತತ್ವಕ್ಕೆ ಅಭಿಮಾನಿ. ಆದ್ರಿಂದ ಜ್ಞಾನಕ್ಕೆ ಸಂಬಂಧಪಟ್ಟವ ಗರುಡ. ಛಂದೋಮಯೇನ ಗರುಡ ಅಂದ್ರೆ ಅವ ತನ್ನ ರೆಕ್ಕೆಯಲ್ಲಿ ಗಾಳಿ ಬೀಸಿದ ಅಂತ ಹೇಳಿದ್ರೆ ವೇದಗಳ ಧ್ವನಿ ಅದರಿಂದ ಹೊರಗೆ ಬರ್ತದೆ. ವೇದದ ಧ್ವನಿಯನ್ನು ತನ್ನ ರೆಕ್ಕೆಯ ಬೀಸುವಿಕೆಯಲ್ಲೇ ಹೊರತರತಕ್ಕಂತಹ ಸಾಮಾನ್ಯ ವ್ಯಕ್ತಿ ಅಲ್ಲ ಆತ ಛಂದೋಮಯ, ವೇದಮಯ. ಅವನ ಮೈಯನ್ನು ಸ್ಪರ್ಶ ಮಾಡಿದರೆ ತಾನಾಗಿ ವೇದದ ಉಚ್ಚಾರಣೆ ಬರುತ್ತೆ ವಿಪ್ರನಿಗೆ. ಅಂತಹ ವ್ಯಕ್ತಿತ್ವವುಳ್ಳಂತಹ ಗರುಡ ಬಹಳ ದೊಡ್ಡವ. ಆ ಎತ್ತರದ ವ್ಯಕ್ತಿತ್ವದ ಗರುಡ ದೇವ ತಾನು ಅವತಾರ ಮಾಡುವುದಿಲ್ಲ ಅಂತ ಸಂಕಲ್ಪ ಮಾಡಿದ್ದಾನೆ. ಅವತಾರಕ್ಕೇನಿದ್ರು ರುದ್ರದೇವರು ಇಲ್ಲ, ಶೇಷ ಬೇಕಾದರೆ ಲೋಕಕ್ಕೆ ಹೋಗಲಿ, ನಾನು ಹೋಗುವುದಿಲ್ಲ ಅಂತ ಕೂತಂತಹ ಭಗವಂತನ ಸೇವೆಯಲ್ಲಿ ತೊಡಗಿದ, ಭಗವಂತನ ವಾಹನವಾಗಿ ಸೇವೆ ಮಾಡತಕ್ಕಂತಹ ಗರುಡ. ಆ ಗರುಡನ ವ್ಯಕ್ತಿತ್ವದ ಕಥೆ. ಅವ ಹೇಗೆ ಆವಿರ್ಭವಿಸಿದ, ಸಮುದ್ರ ಮಥನದಲ್ಲಿ ಬಂದಂತಹ ಅಮೃತ ಬೇಕು ಅಂತ ಅವನಿಗೆ ಯಾಕೆ ಅನಿಸಿತು, ಅಮೃತವನ್ನು ಬೇಕು ಅಂತ ಆತ ಅಂದುಕೊಂಡು ಅದನ್ನು ತನ್ನ ತಾಯಿಯಾದಂತಹ ವಿನತೆಯ ದಾಸ್ಯವನ್ನು ಮೋಚನ ಮಾಡಿಸಿದ. ಬಹಳ ದೀರ್ಘಕಾಲ ಗರುಡ ಹುಟ್ಟುವಲ್ಲಿಯ ತನಕವೂ ದಾಸಿಯಾಗಿಯೇ ಕೆಲಸ ಮಾಡಿದ್ದಲ್ವ ವಿನತೆ. ಅದರಿಂದಾಗಿ ನನ್ನ ಅಮ್ಮನನ್ನು ನಾನು ಹುಟ್ಟುವಲ್ಲಿಯ ತನಕ ಅಂದರೆ 5,000 ವರ್ಷಗಳ ತನಕ ದಾಸಿಯಾಗಿ ಜೀವನ ಮಾಡಿಸಿದಂತಹ ಆ ಸರ್ಪಗಳು, ಕೆಟ್ಟ ಸರ್ಪಗಳು, ಸರಿಯಾಗಿ ಬೆಳ್ಳಗಿರತಕ್ಕಂತಹ ಬಾಲವನ್ನು ಕಪ್ಪನ್ನಾಗಿಸುವಲ್ಲಿಯ ತನಕ ಅದು ಅಪರಾಧ ಮಾಡಿದ್ವು ಅಲ್ವಾ. ಅದು ಯಾಕೆ ಮಾಡಿದ್ವು? ಮಾಡೋಲ್ಲ ಅಂತ ಹೇಳಿದ್ವು ಎಲ್ಲ ಸರ್ಪಗಳು. ಆದರೆ ಕದ್ರು ಮತ್ತೆ ಒತ್ತಾಯ ಮಾಡಿದ್ರು, ನಾನು ಶಾಪ ಕೊಟ್ಟಾಗಿರೆ ಇನ್ಯಾರಾದರೂ ಮಾಡ್ತೀರಾ ನೀವು, ಉಶಾಪ ಕೊಡ್ತೇನೆ ಅಂತ. ಆವಾಗ ಶಂಖಪಾಲ, ಕರ್ಕೋಟಕ ಮೊದಲಾದ ಕೆಲವು ಸರ್ಪಗಳು ಮಾತ್ರ ಒಟ್ಟಿಗೆ ಬಂದು ಅಮ್ಮ ನಾವು ಕೆಲಸ ಮಾಡ್ತೇವೆ ಅಂತ ಹೇಳಿದರು. ಹಾಗೆ ದಾರಿಗೆ ಬನ್ನಿ ಅಂತ ಮಕ್ಕಳನ್ನು ದಾರಿಗೆ ತರಿಸಿ ಆ ಮಕ್ಕಳ ಮೂಲಕವಾಗಿ ಬಾಲವನ್ನು ಕಪ್ಪಾಗಿಸಿ ಮರುದಿವಸ ವಿನತೆಯನ್ನು ಸೋಲಿಸಿದ್ದಾಳೆ ಕದ್ರು. ಆ ಮೂಲಕ ವಿನತೆ ಕದ್ರುವಿನ ದಾಸಿಯಾಗಿ ದಾಸಿ ಭಾವದಿಂದ ಏನೇನು ಕೆಲಸ ಮಾಡಬೇಕು ಅವೆಲ್ಲವನ್ನು ಕೂಡ ಮಾಡುವುದಲ್ಲ, ಅವಳು ಮಾಡಿಸಿಕೊಳ್ತಾ ಇದ್ಳು. ಇವಳು ಪ್ರೀತಿಯಿಂದ ನಾನಾಗಿ ಮಾಡಿ ಅವಳ ಅನುಗ್ರಹ ಪಡಿಬೇಕು ಅಂತ ಆಲೋಚನೆ ಮಾಡಿದರೆ ಬಿಡ್ತಿರ್ಲಿಲ್ಲ. ಅವಳು ಯಾವ ಹೊತ್ತಿಗೆ ಯಾವ ಕೆಲಸ ಮಾಡಬೇಕಾ ಅದಕ್ಕಿಂತ ಒಂದು ಕ್ಷಣ ಮುಂಚೆಯೇ ಇವಳಿಗೆ ಆದೇಶ ಕೊಡು. ಅದರಲ್ಲೂ ಖುಷಿ, ನನ್ನ ದಾಸಿ ನೀನು ಅಂತ ಆದೇಶ ಕೊಡುವುದರಲ್ಲಿ ಆನಂದ ಪಟ್ಟುಕೊಂಡು ತಾಮಸ ಆನಂದದಲ್ಲಿ ಬದುಕಿದಂತಹ ಕದ್ರುವಿನ ಮಕ್ಕಳಿಗೆ ಆ ಮಕ್ಕಳ ಮರಣದ ಮೂಲಕ ಹಿಂಸೆ ಕೊಡಬೇಕು ಅಂತ ಭಾವನೆ ಮಾಡಿ ಸರ್ಪಗಳನ್ನೇ ಆಹುತಿಯನ್ನಾಗಿ ಸ್ವೀಕಾರ ಮಾಡ್ತಾ ಇದ್ದಂತಹ ಗರುಡ ಮಹಾಶಯನ ಕಥೆ ಮುಂಭಾಗದಲ್ಲಿ ಬರ್ತದೆ. ಇಲ್ಲಿ ಉಪಸಂಹಾರದಲ್ಲಿ ಬರ್ತಕ್ಕಂಥದ್ದು ಕೊನೆಯ ಮಾತು ಈ ರೀತಿ. ಒಂದು ಲೋಕಕ್ಕೆ ಹಿಂಸಾಕರವಾದಂತಹ ಒಂದು ಜನಾಂಗ ಯದ್ವಾ ತದ್ವ ಸಂತಾನೋತ್ಪತ್ತಿಯನ್ನು ಮಾಡ್ತಾ ಇದ್ದ ಪಕ್ಷದಲ್ಲಿ ಆ ಸಂತಾನವನ್ನು ನಿಲ್ಲಿಸುವುದಕ್ಕೆ ಪ್ರಕೃತಿ ತನ್ನ ವ್ಯವಸ್ಥೆಯನ್ನು ಮಾಡ್ತದೆ. ಆ ವ್ಯವಸ್ಥೆಯಲ್ಲಿ ಅವರ ಅಕ್ಕ ಬೇಕಾದರೂ ಶಾಪ ಕೊಡ್ಬೋದು, ಅಮ್ಮ ಬೇಕಾದರೂ ಶಾಪ ಕೊಡ್ಬೋದು. ಅನ್ಯೇಷಾಮಪಿ ಬ್ರಹ್ಮ ಹೇಳುದು ನೋಡಿ, ಅನ್ಯೇಷಾಮಪಿ ಸತ್ವಾನಾಂ ನಿತ್ಯಂ ದೋಷ ಪರಾಸ್ತುಯೇ. ಇದು ಕೇವಲ ಸರ್ಪಗಳಲ್ಲಿ ಮಾತ್ರ ಅಲ್ಲ, ಅಮ್ಮ ಮಾತ್ರ ಅಲ್ಲ, ಅಕ್ಕ ಶಾಪ ಕೊಡ್ತಾಳಂತೆ. ಹಿಂದಿಯಲ್ಲಿ ಅಕ್ಕನಿಗೆ ದೀದಿ ಅಂತ ಹೇಳ್ತಾರೆ, ದೀದಿಯೂ ಶಾಪ ಕೊಡ್ಬೋದು. ಯದ್ವಾ ತದ್ವಾ ಒಂದು ವಂಶ ಬೆಳೀತಾ ಹೋದ ಪಕ್ಷದಲ್ಲಿ ಈ ಅಮ್ಮ ಅಕ್ಕಂದಿರ ಶಾಪದಿಂದಲೂ ಕೂಡ ವ್ಯಕ್ತಿಗಳು ನಾಶವಾಗಿ ಪ್ರಪಂಚದಲ್ಲಿ ಒಂದು ಜನಾಂಗವೇ ನಾಶವಾಗುವಂತಹ ಪ್ರಸಂಗ ಬರ್ತದೆ. ಹಾಗೆ ಮಹಾಕ್ರೂರಿಗಳಾದಂತಹ ಸರ್ಪಗಳ ವಂಶ ಆಕೆಯ ತಾಯಿಯಿಂದಲೇ ನಾಶವಾಗುವುದಕ್ಕೆ ಆಕೆಯಲ್ಲಿದ್ದಂತಹ ಈರ್ಷ್ಯೆ ಅನ್ನುವುದು ಕಾರಣವಾಗಿ ಹೋಗಿದೆ. ಆದ್ದರಿಂದ ಸವತಿಯರು ಯಾವತ್ತು ಎಷ್ಟೇ ಈರ್ಷ್ಯೆ ಇದ್ದರೂ ಕೂಡ ಆ ಈರ್ಷ್ಯೆಯನ್ನು ಅಂತರ್ಮುಖವಾಗಿ ಜಗ್ಗಿ ಪರಮಾತ್ಮನ ಭಕ್ತಿ ಧ್ಯಾನಗಳ ಮೂಲಕವಾಗಿ ಅದನ್ನು ಗೆಲ್ಲುವುದಕ್ಕೆ ಪ್ರಯತ್ನಿಸಬೇಕು. ಆ ರೀತಿ ಗೆದ್ರೆ ಏನು ಫಲ ಅನ್ನುವುದಕ್ಕೆ ವೈನತೆಯನ ಅಮ್ಮಳಾದಂತಹ ಆ ತಾಯಿಯಾದಂತಹ ವಿನತೆಯೇ ಸಾಕ್ಷಿ. ತಾನು ತನ್ನಲ್ಲಿದ್ದಂತಹ ಎಲ್ಲ ರೀತಿಯ ತನ್ನ ಸವತಿಯ ಮೇಲೆ ಇರತಕ್ಕಂತಹ ಈರ್ಷ್ಯೆಯನ್ನು ಭಗವಂತನ ಧ್ಯಾನದ ಮೂಲಕವಾಗಿ ಗೆದ್ದು
ಅದರ ಪರಿಣಾಮವಾಗಿ ಮುಂದೆ ಕದ್ರುವಿನ ಮಕ್ಕಳನ್ನೆಲ್ಲ ನಿಯಂತ್ರಿಸತಕ್ಕಂತಹ ಗರುಡನ ತಾಯಿಯಾಗಿ ಲೋಕದಲ್ಲಿ ಶೋಭೆ ಪಡೆದು ಭಗವಂತನ ವಾಹನವೆನಿಸಿದ ಗರುಡನ ಅಮ್ಮ ಅನ್ನುವುದು ವಿನತೆಗೆ ಒಂದು ದೊಡ್ಡ ಅನುಗ್ರಹವಾಯಿತು. ಇದಕ್ಕೆಲ್ಲ ಕಾರಣ ಆಕೆ ಸವತಿ ದ್ವೇಷವನ್ನು ಮೀರಿ ನಿಂತು ಭಗವಂತನಲ್ಲಿ ಮಾಡಿದಂತಹ ಭಕ್ತಿ. ಭಗವದ್ಭಕ್ತಿ ಒಂದೇ ಮನುಷ್ಯನ ದ್ವೇಷ, ದ್ವೇಷ ಅಥವಾ ಈರ್ಷ್ಯೆ, ಮತ್ಸರ, ಮತ್ತೊಂದು ಅಸೂಯೆ. ಇದಕ್ಕೆಲ್ಲ ಸ್ವಲ್ಪ ವ್ಯತ್ಯಾಸ ಇದೆ. ಈರ್ಷ್ಯೆ ಬೇರೆ, ಅಸೂಯೆ ಬೇರೆ, ಮತ್ಸರ ಬೇರೆ. ಇವುಗಳನ್ನೆಲ್ಲ ಗೆಲ್ಲುವುದಕ್ಕೆ ಭಗವದ್ಭಕ್ತಿ, ಭಗವಂತನ ಧ್ಯಾನ ಇದೊಂದೇ ಸಾಧನ ಅನ್ನುವುದನ್ನು ಲೋಕಕ್ಕೆ ತೋರಿಸಿದ ಆ ಗರುಡನ ತಾಯಿ ವಿನತೆಯ ಸ್ಮರಣೆಯ ಜೊತೆಗೆ ಈ ಭಾಗದ ಅನುಸಂಧಾನವನ್ನು ಉಪಸಂಹಾರ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.